ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಬಸವಾದಿ ಪ್ರಮಥರನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳು ಎನ್ನ ಒರೆದೊರೆದು ಅಗು ಮಾಡಿದ ಕಾರಣ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮಗಾನು ತೊಡಗಿಯಾದೆನು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆಯ ಇಂದಿನ ವಿಶೇಷ ಉಪನ್ಯಾಸಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಅರಿವೇ ಗುರು ಆಚಾರ ಬೇಲಿಂಗ ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆಯ ಸಂಸ್ಥಾಪಕರು, ಮಾರ್ಗದರ್ಶಕರು, ಅಪ್ಪಟ ಬಸವ ತತ್ವ ಪರಿಪಾಲಕರಾಗಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅದೇ ರೀತಿ ಇವತ್ತಿನ ವಿಶೇಷ ಉಪನ್ಯಾಸಕರ ವಿಷಯವಾದ ಸಮಾಜ ಸುಧಾರಕ ಶ್ರೀ ಕುದ್ಮಲ ರಂಗರಾವ ಇವರ ಕುರಿತು ಉಪನ್ಯಾಸ ಅನುಭವ ನೀಡುತ್ತಿರುವ ಡಾಕ್ಟರ್ ಸಾವಿತ್ರಿ ಎಂ ಕಮಲಾಪುರ್, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕನಗಾಂವ್ ಬೆಳಗಾವಿ ಅವರಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳು. ಅದೇ ರೀತಿ ಇವತ್ತು ವಚನ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ಪ್ರೇಮಕ್ಕ ಅಣ್ಣಿಗೇರಿ ಅಕ್ಕನವರಿಗೂ ಹಾಗೂ ವಚನ ಮಂಗಳವನ್ನ ಮಾಡ್ತಾ ಇರುವಂತಹ ಅನ್ಪೂರ್ಣ ಅಗಡಿ ಅಕ್ಕನವರಿಗೂ ಪ್ರೇಮಕ್ಕ ಅಣ್ಣಿಗೇರಿ ಅವರು ಪ್ರಾರ್ಥನೆಯನ್ನ ಪ್ರೇಮಕ್ಕ ಅಣ್ಣಿಗೇರಿ ಅಕ್ಕನವರು ಮಾಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ. ಮೇಡಮ್ ಕೇಳ್ತಾ ಇರಿ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನೊಂದು ಅಲ್ಲಮ ಪ್ರಭುದೇವರ ವಚನವನ್ನ ಹಾಡುತ್ತಿದ್ದೇನೆ. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಸ್ವರವೆಂಬುದು ಪರತತ್ವ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದ ಬಿಂದುಗಳಾತೀತ, ತಾಳೋಷ್ಟ್ರ ಸಂಪುಟವೆಂಬುದು ನಾದ ಬಿಂದುಗಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳ ಮರುಳೇ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳ ಮರುಳೇ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದ ಬಿಂದುಗಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳ ಮರುಳೇ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅತ್ಯಂತ ಭಕ್ತಿ ಭಾವದಿಂದ ವಚನ ಪ್ರಾರ್ಥನೆಯನ್ನು ಮಾಡಿದಂತ ಅಕ್ಕನಾದ ಪ್ರೇಮಕ್ಕ ಅಣ್ಣಿಗೇರಿಯವರು ಒಂದು ಕ್ಷಣ ನಮ್ಮನ್ನ ಭಕ್ತಿ ಲೋಕಕ್ಕೆ ಕೊಂಡೊಯ್ದಿದ್ರು. ಅವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಈಗ ಮುಖ್ಯವಾಗಿರುವಂತಹ ಘಟ್ಟ, ಸಮಾಜ ಸುಧಾರಕ ಶ್ರೀ ಕುದ್ಮಲ ರಂಗರಾವ್ ಅವರ ಬಗ್ಗೆ ಅನುಭವವನ್ನ ನೀಡುತ್ತಿರುವ ಡಾಕ್ಟರ್ ಸಾವಿತ್ರಿ ಎಂ ಕಮಲಾಪುರ್, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕನಗಾವಿ ಅವರ ಒಂದು ಕಿರು ಪರಿಚಯ. ಡಾಕ್ಟರ್ ಸಾವಿತ್ರಿ ಮಹಾದೇವಪ್ಪ ಕಮಲಾಪುರ್ ಮೂಲತಃ ಇವರ ಅಂಶ ಬಳ್ಳಾರಿ ಜಿಲ್ಲೆಯ
ಹೊಸಪೇಟೆಯ ಹತ್ತಿರ ಕಮಲಾಪುರ. ಕಮಲಾಪುರದಿಂದ ಬಂದ ಕಾರಣಕ್ಕೇನೆ ಇವರಿಗೆ ಕಮಲಾಪುರ್ ಎಂಬ ಹೆಸರು ಬರಲು ಕಾರಣ ಆಯಿತು. ಸವದತ್ತಿ ತಾಲೂಕಿನಲ್ಲಿ ಮುರುಗೋಡದಲ್ಲಿ ಇವರು ಹುಟ್ಟಿದ್ದು. ಈಗ ಹೇಳಿಕೊಳ್ಳಲು ಮುರುಗೋಡದಲ್ಲಿ ಯಾರು ಇಲ್ಲ. ತಾಯಿ ಸ್ತನ ಕ್ಯಾನ್ಸರ್ದಿಂದ ತೀರಿ ಹೋಗಿ 10 ವರ್ಷವಾಯಿತು. ಆದರೂ ತಾಯಿಯ ದುಃಖ ಮರೆತಿಲ್ಲ. ಇವರು ಹುಟ್ಟಿದ್ದು ಶಾಲೆಯ ದಾಖಲಾತಿಯ ಪ್ರಕಾರ 26-75 ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಮುರುಗೋಡ್, ಪ್ರೌಢಶಾಲೆಯನ್ನ ಮುರುಗೋಡ್ ಶ್ರೀ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸಿದ್ರು. ಪದವಿಯನ್ನ SGV ಕಾಲೇಜ್ ಬೈಲಹೊಂಗಲಲ್ಲಿ ಮುಗಿಸಿ ಕಾಲೇಜಿಗೆ ಉತ್ತಮ ಅಂಕಗಳು ಬಂದಿರೋದು ನಮ್ಮೆಲ್ಲರಿಗೂ ತುಂಬಾ ಒಂದು ಅವರ ಹೆಮ್ಮೆಗೆ ಕಿರೀಟ ಮತ್ತು ಹೇಳಲಿಕ್ಕೆ ಹೆಮ್ಮೆ ಎನಿಸ್ಕೊಳ್ತಾ ಇದೆ. ಅವರು ತಮ್ಮ B.Ed ಅನ್ನ ಬೈಲಹೊಂಗಲ್ ಕಿತ್ತೂರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸಿ ಉತ್ತಮ ಆಟಗಾರರಾಗಿ ವೀರಾಗ್ರಹಿಣಿ ಎನಿಸ್ಕೊಂಡಿರೋದು ಒಂದು ವಿಶೇಷ. ಇದೇ ಒಂದು ಗುಣ ತಮ್ಮ ಕಾಲೇಜಿನಲ್ಲಿ ಇವತ್ತಿಗೂ ಮಕ್ಕಳಲ್ಲಿ ಬೆಳೆಸ್ತಾ ಇದ್ದಾರೆ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು. ಅವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯಶಾಸ್ತ್ರದಲ್ಲಿಯೂ ಸಹಿತ ಸ್ನಾತಕೋತ್ತರ ಪ್ರಥಮ ವರ್ಗದಲ್ಲಿ ಪಾಸು ಮಾಡಿರೋದು. ಮೈಸೂರು ವಿಶ್ವವಿದ್ಯಾಲಯ M.Ed ಪದವಿಯನ್ನು ಸಹಿತ ಮುಗಿಸಿದ್ದು ನಮಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. 1998ರಲ್ಲಿ ಪ್ರೌಢಶಾಲೆಯಲ್ಲಿ ಸುಮಾರು 9 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತದನಂತರ 2007ರಲ್ಲಿ SR ಸಂತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹಳ್ಳೂರದಲ್ಲಿ ಕಾಲೇಜಿನಲ್ಲಿ ಪ್ರಭಾರಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಸದ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕನಗಾವದಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಒಳ್ಳೆಯ ಆಟಗಾರರು ಕೂಡ, ಲೇಖಕಿಯರು ಮತ್ತು ಕವಿತ್ರಿಯೂ ಕೂಡ. ಇವರ ಮೊದಲ ಕಾವ್ಯ ಸಂಕಲನ ನೆನಪಿನ ಅಂಗಳದಲ್ಲಿ 2019ರಲ್ಲಿ ಪ್ರಕಟಗೊಂಡಿತ್ತು. ಅದು ಕೇಂದ್ರ ಗ್ರಂಥಾಲಯಕ್ಕೆ ಆಯ್ಕೆಯಾಗಿರುವುದು ಅತ್ಯಂತ ಸಂತಸದ ವಿಷಯ. ಇವರು ಕಥೆಗಾರರು ಕೂಡ. ಅಪ್ರಕಟಿತ ಕೃತಿಗಳು ಗಾಯತ್ರಿ ಎಂಬ ಸಣ್ಣ ಕತೆ, ರವಿಶಂಕರ್ ಗುರೂಜಿಯವರ ಅಮೃತ ಬಿಂದು ಎನ್ನುವ ವಾಣಿಯ ಸಂಗ್ರಹಣ ಗ್ರಂಥ, ಬದುಕು ಭಾರವಲ್ಲ ಎನ್ನುವ ನೈಜ ಬರಹ ಲೇಖನ, ವಿದ್ಯಾರ್ಥಿಗಳಿಗಾಗಿ ಕಿರು ಪುಸ್ತಕಗಳನ್ನು ಹಾಗೂ ಮೌನಗಳೇ ಮಾತನಾಡಿ, ಕನಸುಗಳು ಜಾತ್ರೆ ಅಭಿಮಾನಿ, ಕಾವಲುಗಾರ, ಬದುಕೇ ಒಂದು ಹೊತ್ತಿಗೆ, ನನಗೆ ಇಂದು ಒಂದು ಕನಸಿದೆ, ಸವಿ ಎನ್ನುವ 7 ಕವನ ಸಂಕಲನಗಳು, ಒಂದು ಸಂಗ್ರಹ, ಒಂದು ಲೇಖನ ಪುಸ್ತಕ, ಒಂದು ಸಣ್ಣ ಕತೆ ಪುಸ್ತಕ, ಒಟ್ಟು 10ಕ್ಕಿಂತ ಹೆಚ್ಚು ಕೃತಿ ಒಂದು ಹೊರತರಲಿಕ್ಕೆ ಇವರು ಬಯಸಿದ್ದಾರೆ. ಇನ್ನು ಸಾಕಷ್ಟು ಕೃತಿಗಳು ಇವರ ಬರೆದದ್ದನ್ನ ಇಲ್ಲಿ ನೆನಪಿಸ್ಕೊಳ್ಬಹುದು. ಬಿಡುವಿಲ್ಲದ ಕಾಲೇಜಿನ ಕೆಲಸದಲ್ಲಿ ಮಕ್ಕಳಿಗೆ ವಿಶೇಷ ಕ್ಲಾಸ್ಗಳನ್ನು ತೆಗೆದುಕೊಂಡು ಕೊರೋನಾ ಸಮಯದಲ್ಲಿ ಆಯಾ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಗುಡಿಗಳಲ್ಲಿ ಹೊರಗಿನ ಬಯಲಿನಲ್ಲಿ ಪಾಠವನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಕಾಲೇಜಿಗೆ ಒಂದು ಉತ್ತಮ ಫಲಿತಾಂಶ ತಂದು ಕೊಡುವಲ್ಲಿ ಡಾಕ್ಟರ್ ಸಾವಿತ್ರಿ ಮೇಡಮ್ ಯಶಸ್ವಿಯಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಶಿಸ್ತು, ಜೀವನದ ಮೌಲ್ಯಗಳನ್ನು ತಿಳಿಪಡಿಸುವುದರ ಜೊತೆಗೆ ಮಕ್ಕಳೊಂದಿಗೆ ಮಕ್ಕಳಾಗಿ ಬೋಧನೆ ಮಾಡುವುದರಿಂದ ಕಾಲೇಜಿನ ಮಕ್ಕಳು ಇವರನ್ನ ಅವ್ವ ಅಂತಲೇ ಕರಿತಾ ಇದ್ದಾರೆ. ಇವತ್ತು ಒಂದು ತಾಯಿಯ ದಿನಾಚರಣೆ ಎಂದು ನಿಜವಾಗಿ ಎಲ್ಲ ಮಕ್ಕಳಿಗೆ ಶಾಲೆಯಲ್ಲಿ ಅವ್ವ ಎನ್ನುವಂತ ಇವರ ಮಮತೆ ಅತ್ಯಂತ ಅಭೂತಪೂರ್ವವಾಗಿದ್ದು. ಇವರು ಬೋಧಿಸುವ ಬೋಧನಾ ಪದ್ಧತಿ ಮಕ್ಕಳಿಗೆ ತುಂಬಾ ಇಷ್ಟ. ಒಳ್ಳೆಯ ಭಾಷಣಕಾರರು ಹಾಗೂ ಒಳ್ಳೆಯ ನಿರೂಪಕಿಯರು ಆಗಿರುವಂತ ಇವರನ್ನ ಅನೇಕ ಸಂಘ ಸಂಸ್ಥೆಗಳ ಕರೆದು ಸತ್ಕರಿಸಿರುವುದು, ರಾಜ್ಯ ಮಟ್ಟದ ಉಪನ್ಯಾಸಗಳನ್ನು ನೀಡಿ ಹೆಸರು ಗಳಿಸಿದಂತ ಇವರಿಗೆ ರಾಷ್ಟ್ರಕವಿ ಕುವೆಂಪು ಅವರ ಸ್ಮರಣೆಯಲ್ಲಿ ರಾಜ್ಯ ಮಟ್ಟದ ಕನ್ನಡ ಸ್ವಾಭಿಮಾನ ಸ್ಮರಣಿಕೆಯ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ, ಚಿತ್ರದುರ್ಗದ ಕನ್ನಡ ಪ್ರತಿಭಾ ಪರೀಕ್ಷೆಯಲ್ಲಿ ಸತತವಾಗಿ 10 ವರ್ಷ ಕನ್ನಡ ನಿಧಿ, ಕನ್ನಡ ರತ್ನ ಪದಕ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೊಟ್ಟು ಗೌರವಿಸುತ್ತಾ ಬಂದಿದೆ. ಇವರು ಕಲಿಸುವ ಭಾಷಾ ಪರಿಣಿತಿ, ಹೆಣ್ಣು ಮತ್ತು ಗಂಡು ಎನ್ನುವ ತಾರತಮ್ಯ ಇಲ್ಲದೆ ಕಲಿಸಿದ ಸಾಧನೆ, ಸಾಹಿತ್ಯ, ಶಿಕ್ಷಣ ಸೇವೆ ಇದೆಲ್ಲ ಗುರುತಿಸಿ ಅಮೆರಿಕಾದ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇದು ಅತ್ಯಂತ ಸಂತೋಷ, ಹೆಮ್ಮೆಯ ವಿಷಯ. ಅಧಿಕಾರ, ಪ್ರಶಸ್ತಿ, ಪುರಸ್ಕಾರ ಬೆನ್ನು ಹೊತ್ತದೆ. ಪ್ರಶಸ್ತಿ ಪುರಸ್ಕಾರಗಳನ್ನು ನಮ್ಮನ್ನು ಬೆನ್ನು ಹತ್ತುವಂತೆ ಕೆಲಸ ಕಾರ್ಯ ಮಾಡಬೇಕು ಎಂದು ಯಾವಾಗಲೂ ಮಕ್ಕಳಿಗೆ ಹೇಳುವಂತ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ಕೆಲಸ ಕಾರ್ಯಗಳನ್ನು ನೋಡಿ ಅನೇಕ ಸಂಘ ಸಂಸ್ಥೆಗಳು ಕರೆದು ಗೌರವ ಅರ್ಪಿಸಿವೆ. 2 ಹೆಣ್ಣು ಹಾಗೂ 1 ಗಂಡು ಮಗುವಿನ ತಾಯಿಯಾಗಿ ಕುಟುಂಬ ಹಾಗೂ ಕಾಲೇಜು ನಡೆಸಿಕೊಂಡು ಹೋಗುವ ಗ್ರಾಮೀಣ ಪ್ರದೇಶದ ಕಾಲೇಜಿನ ಮಕ್ಕಳಿಗೆ ಹಳ್ಳೂರು ಗ್ರಾಮದ ಜನತೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ಕಾರ್ಯವನ್ನು ಯಾವತ್ತೂ ಮರೆಯದಂತೆ ಮಾಡಿದೆ. ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಮಹಿಳಾ ಸಾಹಿತಿಗಳನ್ನ ಬೆಳಕಿಗೆ ತರುವ ಕೆಲಸಗಳನ್ನ ಮಾಡಿದ್ದಾರೆ. ಈಗಲೂ ಮಾಡುತ್ತಿದ್ದಾರೆ. ಮೂಡಲಗಿ ತಾಲೂಕು ಲೇಖಕಿಯರ ಸಂಘದ ಅಧ್ಯಕ್ಷರು, ಮೂಡಲಗಿ ತಾಲೂಕು ಸಿರಿಗನ್ನಡ ಮಹಿಳಾ ವೇದಿಕೆ ಅಧ್ಯಕ್ಷರು ಹಾಗೂ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು
ತಾಲೂಕು ಘಟಕ ಮೂಡಲ್ಗಿ ತಾಲೂಕಿನ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಾಗಿ ಮೂಡಲ್ಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಅತ್ಯುತ್ತಮ ಕಾರ್ಯ ನಿರ್ವಹಿಸಿ ಈಗ ಗೋಕಾಕ್ ತಾಲೂಕಿನ ಗಂಡನೆ ಮನೆ ಸ್ಥಳಕ್ಕೆ ಬಂದು ತಮ್ಮ ಸಾಹಿತ್ಯ ಸೇವೆಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. 3-4 ವೇದಿಕೆ ಅಧ್ಯಕ್ಷರಾದರೂ ಯಾರಿಗಾಗಿಯೂ ಹಣಕ್ಕಾಗಿ ಕೈಚಾಚದೆ ಕನ್ನಡದ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಮಹಿಳೆಯರು 4 ಗೋಡೆಯ ಮಧ್ಯೆ ಕೂಡದೆ ವೇದಿಕೆಯನ್ನ ಹಂಚಿಕೊಳ್ಳುವಂತೆ ಮಾಡುತ್ತಾ ಅನೇಕ ವೇದಿಕೆಯಲ್ಲಿ ಭಾಗವಹಿಸುವಂತ ಮಾಡುತ್ತಾ ಬಂದಿದ್ದಾರೆ. ಇವರ ಪತಿಯವರನ್ನು ಬಿಟ್ಟು ಕುಟುಂಬ ಸದಸ್ಯರೆಲ್ಲರೂ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿಯೇ ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ. ನೇರ ದಿಟ್ಟವಾಗಿ ಮಾತನಾಡುವ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಒಟ್ಟಿನಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ತಮ್ಮನ್ನು ತೊಡಸುವಂತೆ ಮಾಡಿಕೊಂಡಿದ್ದಾರೆ. ಇನ್ನು ಹೇಳುತ್ತಾ ಹೋದರೆ ಸಾಕಷ್ಟು ವಿಶೇಷ ಸಾಧನೆಗಳ ಪಟ್ಟಿ ನಮ್ಮ ಕಣ್ಮುಂದೆ ಇದೆ. ಇಂಥ ವಿಶೇಷ ಸಾಧಕಿ, ಸಾಹಿತಿ, ಅತ್ಯುತ್ತಮ ಬರಹಗಾರ್ತಿ ಮತ್ತು ಉತ್ತಮ ವಾಗ್ಮಿಯಾಗಿರುವಂತ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಇವತ್ತು ಸಮಾಜ ಸುಧಾರಕ ಶ್ರೀ ಕುದ್ಮಲ ರಂಗರಾವ್ ಅವರ ಬಗ್ಗೆ ಅನುಭವ ನೀಡುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ಇಷ್ಟು ಇವರ ಕಿರು ಪರಿಚಯವನ್ನು ಹೇಳಿ ಈಗ ವೇದಿಕೆ ತಮಗಾಗಿ ಮೇಡಮ್ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಮೇಡಮ್, ಧನ್ಯವಾದಗಳು. ಮೇಡಮ್, ಕುದ್ಮೂಲ ರಂಗರಾವ್ ಅಂತ ಹೇಳೋದ್ ಬಿಟ್ಟು ಪೂರ್ಣ ನಂದನೆ ಹೇಳ್ಬಿಟ್ರಿ. ಸಮಯ ಸಂಕ್ಷಿಪ್ತ ಇರ್ಬೇಕಾಗಿತ್ತು. ಇರ್ಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನಾ ಮಾಲಿಕೆಯಲ್ಲಿ ಭಾಗಿಯಾದ ಎಲ್ಲಾ ಶರಣು ಮನಸ್ಸುಗಳಿಗೆ ಸಾವಿತ್ರಿ ಕಮಲಾಪುರಳ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಪ್ರತಿ ವಾರ ತಪ್ಪಿಸದೆ ನಡೆಯುವ ಕಾರ್ಯಕ್ರಮ ನಿಜಕ್ಕೂ ಫಲದಾಯಕವಾದದ್ದು, ಅಷ್ಟೇ ಶ್ರಮದಾಯಕನೂ ಕೂಡ. ಅತ್ಯಂತ ಶಿಸ್ತು ಬದ್ಧವಾಗಿ ಕಾರ್ಯಕ್ರಮಗಳನ್ನ ನಡೆಸುವಂತಹ ಮಾರ್ಗದರ್ಶಕರು ಮತ್ತು ಸಂಯೋಜಕರು ಇವರಿಗೆ ನನ್ನ ಅನಂತವಾದಂತಹ ಶರಣು ಶರಣಾರ್ಥಿಗಳನ್ನ ತಿಳಿಸುತ್ತೇನೆ. ಪ್ರತಿ ರವಿವಾರ ದಿವಸ ನಡೆಯುವಂತ ಕಾರ್ಯಕ್ರಮದಲ್ಲಿ ಇದು ನನ್ನ ಪ್ರಥಮವಾದಂತಹ ಕಾರ್ಯಕ್ರಮ. ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣ ಕೇಳಿದಡೇನು, ವೇದ ವೇದಾಂತನ ಓದಿದಡೇನು, ಮಣವ ಒಲಿದು ಲಿಂಗ ಜಂಗಮವ ಪೂಜಿಸಲ ಅರಿಯದವರು ಎಲ್ಲ ಬಲ್ಲ ಅನುಭವಿಯಾದಡೇನು, ಭಕ್ತಿ ಇಲ್ಲದವರನ್ನಲ್ಲ ಕೂಡಲ ಸಂಗಮ ದೇವ ಎನ್ನುವಂತೆ ನನ್ನೆದೆಗೆ ಅಕ್ಷರದ ಬೀಜವನ್ನ ಬಿತ್ತಿದಂತಹ, ನನಗೆ ಕಲಿಸಿದಂತಹ ಗುರುಗಳನ್ನ ನನ್ನ ಋಣ್ ಮನಗಳಲ್ಲಿ ನೆನಪಿಸುತ್ತಾ, ನನ್ನ ತಂದೆ ತಾಯಿಗಳನ್ನ ನೆನಪಿಸುತ್ತಾ, ಬಸವಾದಿ ಶಿವಶರಣರನ್ನ ಈ ಒಂದು ದಿವಸ ನಾನು ನೆನಪಿಸಿಕೊಳ್ಳುತ್ತಾ, 12ನೇ ಶತಮಾನದ ಕಾಲ ಬಹಳಷ್ಟು ಮುಖ್ಯವಾದಂತಹ ಘಟ್ಟ. 4 ವೇದಿಕೆಯ ಗೋಡೆಯಲ್ಲಿ, ಅಂದ್ರೆ ವೇದಿಕೆಯನ್ನ ಬಿಟ್ಟು ವೇದಿಕೆಯ ಆಚೆ ಬರದೆ ಒಂದು ಗೋಡೆಯಲ್ಲಿ ಇರುವಂತಹ ಒಂದು ಕಟ್ಟುನಿಟ್ಟಿನ ಒಂದು ಸಂಪ್ರದಾಯ ಇರುವಂತಹ ಅಂತಹ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ನಮ್ಮ ಮಹಿಳೆಯರಿಗೆ, ಅದು ತಳ ಸಮುದಾಯದವರಿಗೆ ಒಂದು ಉನ್ನತವಾದಂತಹ ಸ್ಥಾನವನ್ನ ತಂದುಕೊಟ್ಟಿದ್ದು ನಮ್ಮೆಲ್ಲರಿಗೂ ಇತಿಹಾಸ. ಅದೇ ರೀತಿಯಾಗಿ ಅಣ್ಣ ಬಸವಣ್ಣನವರ ಮಾರ್ಗವನ್ನ, ಅವರ ತತ್ವವನ್ನ, ಅವರ ಸಿದ್ಧಾಂತವನ್ನ, ಅವರ ಧ್ಯೇಯ ಉದ್ದೇಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತವರು ಕುದ್ಮೂಲ್ ರಂಗರಾವ್ ಅವರು. ಭಾರತದಲ್ಲಿ ಪರಂಪರಾನುಗತವಾಗಿ ಬಂದಿದ್ದ ಜಾತಿ, ಮತ, ವರ್ಣ, ವೃತ್ತಿ ಭೇದಗಳಂತ ಭಾಷೆಗಳನ್ನ ಕಿತ್ತು ಒಗೆದು ಐಕ್ಯತೆಯನ್ನ ಸ್ಥಾಪಿಸಲು ಶಿವಶರಣರು ಹೋರಾಟವನ್ನ ಮಾಡಿದ್ರು, ಪ್ರಯತ್ನಿಸಿದರು. ಅದು ಧಾರ್ಮಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಈ ಎಲ್ಲಾ ಬದಲಾವಣೆಗಳು ಅಂತ ಒಂದು ಸ್ಥಳದಲ್ಲಿ, ಅದು ಅವರದೇ ಒಂದು ಸಿದ್ಧಾಂತ ನಮ್ಮ ಕುದ್ಮೂಲ್ ರಂಗರಾವ್ ಅವ್ರದ್ದು. ಭಾರತದಲ್ಲಿ ಈ ಜಾತಿ ಪದ್ಧತಿ ಮತ್ತು ಅದರ ಫಲವಾಗಿ ಉದ್ಭವಿಸಿರುವಂತಹ ಅಸ್ಪೃಶ್ಯತೆಯ ಸಮಸ್ಯೆ ನಿಜವಾಗಿಯೂ ನಿವಾರಿಸಲಾಗದ ಒಂದು ದೊಡ್ಡ ಪಿಡುಗು. ಜಾತಿ ಪದ್ಧತಿಯ ಬೇರುಗಳು ಭೂತಕಾಲದ ಕರಾಳ ಗರ್ಭದಲ್ಲಿ ಆಳವಾಗಿ ಹುದುಗಿ ಹೋದಂತದ್ದು. ಸಮಾಜದ ವಿಕಾಸದ ಮೊದಲ ಹಂತದಲ್ಲಿ ಸಮಾಜವು ಜಾತಿ ಅಥವಾ ಕಸುಬಿನ ಆಧಾರ ಮೇಲೆ, ಅಂದ್ರೆ ಅವರು ಮಾಡುವಂತ ವಿವಿಧ ತೆರನಾದಂತ ಉದ್ಯೋಗಗಳ ಆಧಾರದ ಮೇಲೆ ಬೇರೆ ಬೇರೆ ಸಮೂಹಗಳಲ್ಲಿ ಹಂಚು ಹೋಗೋದು ಅನಿವಾರ್ಯವಾಗಿತ್ತು. ಮತ್ತ
ಈ ಜಾತಿ ಅಥವಾ ಸಮೂಹಗಳು ಆನುವಂಶಿಕವಾಗಿ ಮುಂದುವರಿಯುತ್ತಲೇ ಬಂದವು. ಯಾವಾಗ 12ನೇ ಶತಮಾನದ ಶಿವಶರಣರ ಹೆಸರುಗಳನ್ನ ನೆನಪಿಸಿದಾಗ ನನಗೆ ಅವರ ಕಾಯಕಗಳ ಇದು ಗೊತ್ತಾಗ್ತಾ ಇದೆ. ಕಾಸಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನ್ನೋದಿ ಹಾರುವನಾದ ಅಂತ ನಮ್ಗೆಲ್ಲ ಗೊತ್ತಿರುವ ಹಾಗೆ ಮಣ್ಣಿನ ಪಾತ್ರೆಯನ್ನ ಮಾಡುವರು ವೃತ್ತಿಯನ್ನ ಕೈಗೊಂಡವರಿಗೆ ಕುಂಬಾರೆ ಅಂತೀವಿ, ಬುಟ್ಟಿ ಹೆಣೆಯುವವರಿಗೆ ವೃತ್ತಿಯನ್ನ ಅನುಸರಿಸಿದವರಿಗೆ ಮೇದಾರ ಅಂತೀವಿ, ಬಟ್ಟೆ ತೊಳೆಯುವ ಕಾಯಕದವರಿಗೆ ಮಡಿವಾಳ ಅಂತೀವಿ, ಊರು ಕೊಳೆಯನ್ನ ತೊಳೆದು ಸ್ವಚ್ಛ ಮಾಡುವವರಿಗೆ ಮತ್ತು ಸತ್ತ ದನಗಳ ಚರ್ಮವನ್ನು ಸುಲಿದು ಕೊಡುವವರು ಯಾರಪ್ಪ ಅಂತಂದ್ರೆ ಈ ಚರ್ಮಕ್ಕೆ ಹದವಾಗಿ ಬಣ್ಣ ಹಾಕುವರು ಯಾರು ಅಂದ್ರೆ ಡೋಹರು. ಹೀಗೆ ಅನೇಕ ವೃತ್ತಿಯನ್ನ ಆಧರಿಸಿದಂತಹ ಒಂದು ಸಮಾಜ ಅವಾಗಿನ ಒಂದು ಕಾಲ ಘಟ್ಟದಲ್ಲಿ ಇತ್ತು. ಮೊದಲು ಆರ್ಯರು ಭಾರತ ದೇಶಕ್ಕೆ ಮೊದಲು ಬಂದಾಗ ಅವರಲ್ಲಿ ತಮ್ಮ ತಮ್ಮ ಜಾತಿಯಲ್ಲೇ ಮದುವೆಗಳನ್ನ ಮಾಡುವಂತ ಸಂಪ್ರದಾಯ ಉಳಿದಿರಲಿಲ್ಲ. ಅವರಲ್ಲಿ ಉದ್ಯೋಗ ಸೂಚಕವಾದಂತ 3 ಪಂಗಡಗಳಿದ್ದು. ಕುದ್ಮುಲೆ ರಂಗರಾವ್ ಅವರನ್ನ ಹೇಳೋದ್ ಬಿಟ್ಟು ಏನ್ ಹೇಳತ್ತಾರ ಅನ್ಬೇಡ್ರಿ. ಯಾಕಂದ್ರೆ ಫಸ್ಟ್ ಇದು ಅಸ್ಪೃಶ್ಯತೆ ಮತ್ತು ಬ್ರಾಹ್ಮಣ ಹೇಗೆ ಬಂತು ಅನ್ನೋದು ಸ್ವಲ್ಪ ಪೀಠಿಕೆಯನ್ನಾಗಿ ತೆಗೆದುಕೊಂಡು ನಾನು ಮುಂದೆ ಅವರ ಒಂದು ಸಾಮಾಜಿಕ ಕಾರ್ಯವನ್ನ ತಿಳಿಪಡಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. 3 ಪಂಗಡಗಳಲ್ಲಿ ಪುರೋಹಿತರು, ಸೈನಿಕರು ಮತ್ತು ಶ್ರಮಿಕರು ಅಂತಂದು ಇದ್ರು. ಈ 3 ವಿಧವಾದಂತ ಉದ್ಯೋಗ ಇದ್ದಂತ ಸಮಾಜದಲ್ಲಿ ವರ್ಣ ಶಬ್ದವು ಸಮಾಜದಲ್ಲಿ ವಿಶೇಷ ಸಮೂಹದ ಜನರು ಮಾಡುವಂತಹ ಉದ್ಯೋಗ, ಅವರ ಸಂಸ್ಕೃತಿ ಆಗಿರ್ಬೋದು, ಬೇರೆ ಬೇರೆ ತೆರನಾದಂತಹ ಜೀವನ ರೀತಿಯ ದ್ಯೋತಕವಾಗಿತ್ತು. ಈ ಭಾರತದ ಮೂಲ ನಿವಾಸಿಗಳ ಮೇಲೆ ಹೊರಗಿನಿಂದ ಬಂದಂತ ಆರ್ಯರು ಯುದ್ಧವನ್ನ ಹೂಡಿದ್ರು. ಇದರಿಂದಾಗಿ ಭಾರತದಲ್ಲಿ ಉದ್ಯೋಗ ಮತ್ತು ಸಂಸ್ಕೃತಿಯ ಮೇಲೆ ಬಹಳಷ್ಟು ಬದಲಾವಣೆಗಳು ಕಂಡು ಬಂದವು. ಅದೇ ಕಾಲದಲ್ಲಿಯೇ 4ನೇ ವರ್ಣ ಅಥವಾ ಶೂದ್ರ ವರ್ಣವು ಜನ್ಮ ತಾಳಿತು. ಸಮಾಜವು ಚತುರ್ವರ್ಣಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿಯಾಗಿ 4 ವರ್ಣಗಳಿಂದ ಕೂಡಿತ್ತು. ಸಂಪ್ರದಾಯಸ್ಥರು, ಋಷಿಮುನಿಗಳು ಈ ವರ್ಣ ವ್ಯವಸ್ಥೆಯು ಸನಾತನವು, ಶಾಶ್ವತವು ಆದುದೆಂದು ಘೋಷಿಸುವ ಮೂಲಕ ಈ ವರ್ಣ ಪದ್ಧತಿಯು ದೈವದತ್ತವಾದುದೆಂದ ನಂಬಿಕೆಯನ್ನ ನಿಧಾನವಾಗಿ ಆ ಜನರಲ್ಲಿ ಮೂಡಿಸಲು ಪ್ರಾರಂಭಿಸಿದರು. ಈ ದೈವ ದತ್ತವಾದುದೆಂದು ಭಾವಿಸಿದ ಸಮಾಜ ವ್ಯವಸ್ಥೆಯಲ್ಲಿ ಪರಾಜಿತರಾದಂತಹ ಮೂಲ ನಿವಾಸಿಗಳಿಗೆ ಯಾವ ಹಕ್ಕು ಬಾಧ್ಯತೆಗಳನ್ನ ಕೊಡಮಾಡಲಿಲ್ಲ. ಜಮೀನಿನಲ್ಲಿಯೂ ಸಹ ಅವರಿಗೆ ಯಾವ ಭಾಗವೂ ಇರಲಿಲ್ಲ. ಊರು ಅಥವಾ ಹಳ್ಳಿಗಳ ಹೊರಗೆ ಅವರು ಉಳಿಯಬೇಕಾದುದು ಅನಿವಾರ್ಯವಾಗಿದ್ದಿತ್ತು. ಇಂತಹ ಸಮಾಜದಲ್ಲಿ ಅತ್ಯಂತ ಹೇಯ ಎನಿಸಿದಂತಹ ಕೆಲಸ ಕಾರ್ಯಗಳು ಇವರ ಪಾಲಿಗೆ ಕೊಡಲ್ಪಟ್ಟದವು. ಅವರೇ ಈಗಿನ ಅಸ್ಪೃಶ್ಯರ ಪೂರ್ವಜನರು ಎನಿಸಿದರು. ಇಂದು ಅಸ್ಪೃಶ್ಯರು ಅಥವಾ ದಲಿತರು ಅನ್ನುವಂತಹ ಈ ಒಳಪಂಗಡಗಳಲ್ಲಿ ಸುಮಾರು 200ಕ್ಕಿಂತಲೂ ಹೆಚ್ಚು ಜಾತಿಗಳಿವೆ. ಆದ್ರೆ ಆಯಾ ಜಾತಿಗಳಲ್ಲಿ ಏನಿದಾವಪ್ಪ ಅಂದ್ರೆ ಸಂಪ್ರದಾಯಗಳು, ಕಟ್ಟಳೆಗಳು ಬೇರೆ ಬೇರೆ ಇದಾವ್. ಇವರು ಹಿಂದೂ ಧರ್ಮಕ್ಕೆ ಸೇರಿದವರಾದ್ರೂ ಕೂಡ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಇವರಿಗೆ ಯಾವ ಸ್ಥಾನವೂ ದೊರೆಯಲಿಲ್ಲವಾಗಿ ಇವರು ಮುಖ್ಯ ವಾಹಿನಿಯಲ್ಲಿ ಬೆರೆಯಲೇ ಇಲ್ಲ. ಯಾರು? ದಲಿತರು ಮತ್ತು ಈ ಅಸ್ಪೃಶ್ಯರು. ಯಾವಾಗಿನ ಕಾಲದಲ್ಲಿ? ಇದು ಆರ್ಯರ ಕಾಲದಲ್ಲಿ. ಅವಾಗ ಏನಾಯ್ತಪ್ಪ ಅಂದ್ರೆ ಸಾಮಾಜಿಕ ವ್ಯವಸ್ಥೆ ಮೇಲೆ ಅನೇಕ ಅನ್ಯತತ್ವಗಳು ಪ್ರಭಾವವನ್ನ ಬೀರಿದವು. ಜನರು ತಾವಿದ್ದ ಪ್ರದೇಶವನ್ನ ತ್ಯಜಿಸಿ ಬೇರೆ ಬೇರೆ ಜಾಗಗಳಲ್ಲಿ ನೆಲೆಸುತ್ತಿದ್ದರು. ಸಂಪ್ರದಾಯಗಳು, ರೀತಿ ನೀತಿಗಳು ಬದಲಾಗ್ತಾ ಇದ್ವು. ಆರ್ಯರು ಮುಂದೆ ತಮ್ಮ ಸೋಲನ್ನ ಒಪ್ಪಿಕೊಂಡಂತಹ ಭಾರತದ ಮೂಲ ನಿವಾಸಿಗಳು ನೋಡ್ರಿ, ಸೋಲನ್ನು ಒಪ್ಪಿಕೊಂಡವ್ರು ಯಾರಪ್ಪ ಅಂದ್ರೆ ಇವರೇ ದಲಿತರು. ಅವ್ರ ಜೊತೆ ಯುದ್ಧಕ್ಕೆ ಹೋದ್ರು, ಸೋತ್ರು. ಅವರು ಅನುಯಾಯಿಗಳಾಗ್ಬಿಟ್ರು. ಅವ್ರು ಯಾವ ಧರ್ಮವನ್ನ ಸ್ವೀಕಾರ ಮಾಡ್ಬೇಕಂತ ಇದ್ದಾರೆ ಅದೇ ಧರ್ಮವನ್ನ ಇವ್ರು ಸ್ವೀಕಾರ ಮಾಡ್ಬೇಕಂತ ಒಂದು ಕಟ್ಟಳೆಯಲ್ಲಿ ಅವಾಗಿನ ಒಂದು ಕಾಲ ಬಂತು. ಈ ತಿಳುವಳಿಕೆ ಉಳ್ಳವರು ಮತ್ತು ಆಧ್ಯಾತ್ಮ ವಿಚಾರಗಳಲ್ಲಿ ದಾರಿ ತೋರುವವರು ಎನಿಸಿದಂತ ಪುರೋಹಿತರು ಜಾತಿಯಿಂದ ಏನಾಗಿದ್ರು? ಇವರು ಬ್ರಾಹ್ಮಣರಾಗಿದ್ರು. ವಿದ್ವತ್ತು ಮತ್ತು ಆಧ್ಯಾತ್ಮ ಜ್ಞಾನ ಉಪದೇಶದಿಂದ ಮಾತ್ರ ಸಿದ್ಧಿಸುವುದು ಹಾಗೂ ಏಕಾಗ್ರ ಚಿತ್ತದಿಂದ ಮಾತ್ರವೇ ಲಭಿಸುವುದು ಎನ್ನುವುದು ಎಲ್ಲರ ನಂಬಿಕೆಯಾಗಿತ್ತು. ಆದ್ದರಿಂದ ಬ್ರಾಹ್ಮಣ ವರ್ಗದವರಿಗೆ ಶರೀರ ಶ್ರಮದಿಂದ ಮಾಡಬೇಕಾದಂತಹ ಕೆಲಸಗಳು ನಿಷೇಧಿಸಲ್ಪಟ್ಟವು.
ಕ್ಷತ್ರಿಯರಿಗೂ ಕೂಡ ಇದೇ ಅನುಕೂಲವೇ ದೊರೆಯಿತು. ಏಕೆಂದ್ರೆ ಅವರು ಸಹ ಬ್ರಾಹ್ಮಣರಂತೆ ಉನ್ನತವಾದಂತ ಅಧಿಕಾರಗಳನ್ನ ಪಡೆದವರಾದ್ರು. ಬ್ರಾಹ್ಮಣರ ಪ್ರತಿಸ್ಪರ್ಧಿಗಳೂ ಆಗಿದ್ದರು. ಸಮಾಜದಲ್ಲಿ ಪ್ರತಿಷ್ಠಿತವೆನಿಸಿದಂತ ಈ ಕ್ಷತ್ರಿಯ ವರ್ಗವನ್ನ ಕೇವಲ ಬಲಪ್ರಯೋಗದಿಂದ ನಿಯಂತ್ರಿಸುವುದು ಅಸಾಧ್ಯವಾಗಿತ್ತು. ಆದ್ದರಿಂದ ಬ್ರಾಹ್ಮಣರು ಏನ್ ಮಾಡಿದ್ರು, ಸಮಾಜದಲ್ಲಿನ ನಾನಾ ರೀತಿಯ ಸಂಸ್ಕೃತಿಯನ್ನುಳ್ಳ ವಿವಿಧ ಜನ ಸಮೂಹಗಳು ಆಚರಿಸಬೇಕಾದಂತಹ ನೀತಿ ಆಗಿರ್ಬೋದು, ನಿಯಮಗಳನ್ನ ನಿರೂಪಿಸುವುದರ ಜೊತೆಗೆ ಅವರುಗಳು ಮಾಡಬೇಕಾದಂತ ಕೆಲಸಗಳನ್ನ ವ್ಯವಸ್ಥಿತವಾಗಿ ನಿರೂಪಿಸಿ ಅವುಗಳ ಬಗೆಗೆ ವಿವರವಾದಂತಹ ನಿಯಮಾವಳಿಗಳನ್ನ ರಚಿಸಿದರು. ಪ್ರಾರಂಭದಲ್ಲಿ ವಿವಿಧ ಜಾತಿಗಳ ಜನರು ಸಮಾಜದಲ್ಲಿ ಮಾಡುವಂತ ಕೆಲಸಗಳು ಅವರ ಸಂಸ್ಕೃತಿಯ ಮಟ್ಟದ ಪ್ರತೀಕವಾಗಿತ್ತು. ಆದ್ರೆ ನಂತರದ ದಿವಸಗಳಲ್ಲಿ ಈ ವರ್ಗ ಅಥವಾ ಜಾತಿ ವ್ಯವಸ್ಥೆಯು ದೈವ ದತ್ತವಾಗಿ ಬಂದುದು ಎಂಬ ವಿಚಾರವು ಸಮಾಜದಲ್ಲಿ ಪ್ರಬಲವಾಗಿ ಹರಡಿತು. ಸಮಾಜದಲ್ಲಿ ಮೇಲು ಕೀಳೆಂಬ ಜಾತಿಯ ವರ್ಗೀಕರಣವು ನನಗೆ 12ನೇ ಶತಮಾನದ ಬಸವಣ್ಣನವರು ಹೇಳಿದ ಒಂದು ವಚನ ನೆನಪಿಗೆ ಬರ್ತಾ ಇದೆ. ಸೆಟ್ಟಿ ಎಂಬನೆ ಸಿರಿಯಾಳನ, ಮಡಿವಾಳನೆಂಬನೆ ಮಾಚಯ್ಯನ, ದೋಹಾರನೆಂಬನೆ ಕಕ್ಕಯ್ಯನ, ಮಾದಾರನೆಂಬನೆ ಚೆನ್ನಯ್ಯನ, ನಾನು ಹಾರುವನೆಂದರೆ ಅಂದ್ರೆ ನಾನು ಬ್ರಾಹ್ಮಣನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ. ಇಲ್ಲಿ ವೇದ ಕಾಲಕ್ಕೆ ಹಿಂದೂ ಧರ್ಮದಲ್ಲಿ ಕಾಯಕದ ಆಧಾರದ ಮೇಲಿಂದ ವರ್ಣ ವ್ಯವಸ್ಥೆ ಇದ್ದಿತಾದರೂ ಒಂದು ವರ್ಣ ಅಥವಾ ಜಾತಿ ಮತ್ತೊಂದಕ್ಕಿಂತ ಕೀಳೆಂದಾಗಲಿ ಅತೀವ ಘರ್ಷಣೆಯಾಗಲಿ ಇರ್ಲಿಲ್ಲ. ಆದ್ರೆ ಅಲ್ಲಿಂದ ಈಚೆಗೆ ಅವನತಿಯ ಕಾಲಕ್ಕೆ ಪ್ರಥಮ ಅಂದರೆ ಬ್ರಾಹ್ಮಣ ವರ್ಗವೇ ಶ್ರೇಷ್ಠ, ಉತ್ತಮ. ಈ ಉತ್ತಮ ಕುಲದವರಿಂದಲೇ ಲೋಕದ ಉದ್ಧಾರ ಆಗ್ತದ ಅನ್ನುವಂತ ಒಂದು ತಪ್ಪು ಕಲ್ಪನೆ, ಒಂದು ಮಿಥ್ಯ ಕಲ್ಪನೆಯು ಅಲ್ಲಿ ಹುಟ್ಟಿತು. ಈ ಮುಸುಕಿನಲ್ಲಿ ಉತ್ತಮ ಕುಲದವರು ಉಂಡುಂಟು ಸ್ವಾರ್ಥದಲ್ಲಿ ವಿಜೃಂಭಿಸಿದರು. ದಲಿತ ವರ್ಗದವರು ತಾವು ನಿರ್ಭಾಗ್ಯರೆಂದು, ನಿಶಕ್ತರೆಂದು, ತಮ್ಮಿಂದ ಯಾವ ಕೆಲಸ ಆಗಲಾರದೆಂದು ಎದೆಗೆಟ್ಟು ಕಂಗೆಟ್ಟು ಮೂಲೆ ಗುಂಪಾದರು. ಸಮಾಜದಲ್ಲಿ ಮೇಲು ಕೀಳೆಂಬ ಜಾತಿಯ ವರ್ಗೀಕರಣವು ಸರಿಯಾಗಿದೆಯೋ ಸಾರಲು ಪೂರ್ವ ಜನ್ಮ, ಮಾಹೆ ಮತ್ತು ಕರ್ಮ ಸಿದ್ಧಾಂತಗಳನ್ನ ಬಳಸಲಾಯಿತು. ಶಕ್ತಿ ಉಳ್ಳವರು, ಪ್ರಭಾವಶಾಲಿಗಳು ಆದಂತ ಒಂದು ಜಾತಿಯ ಕೆಲವೇ ಜನರು ಜನತಂತ್ರ ಪದ್ಧತಿಗೆ ವಿರೋಧವಾದಂತ ವ್ಯವಸ್ಥೆಯನ್ನ ಸಮಾಜದ ಅಧಿಕ ಸಂಖ್ಯೆಯ ಜನರ ಮೇಲೆ ಬಲವಂತದಿಂದ ಹೇರಿ ಈ ಸಿದ್ಧಾಂತದ ಸಹಾಯದಿಂದ ಆ ಪದ್ಧತಿಯನ್ನ ಪೋಷಿಸಿಕೊಂಡು ಬಂದರು. ಅನಂತರದ ದಿನಗಳಲ್ಲಿ ಭಾರತದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಅವಮಾನ, ದಬ್ಬಾಳಿಕೆ, ಈ ದರ್ಪ ಇವೆಲ್ಲವೂ ಮೈಗೆ ಹತ್ತಿಕೊಂಡಂತಹ ಮೈಯ ಹೊಲಸ್ ಅಂದ್ರ ಏನಪ್ಪಾ ಅಂದ್ರ ಮಣ್ಣು. ಈ ಮಣ್ಣನ್ನ ತೊಳಿಲಿಕ್ಕೆ ಅನೇಕರು ಮುಂದಾದ್ರು. ಅವರಲ್ಲಿ ಯಾರಪ್ಪಾ ಅಂದ್ರ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧಿಯವರು, ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು, ಶಾಹು ಮಹಾರಾಜ್ ಅವರು, ಆಮೇಲೆ ನಮ್ಮ ಕುದ್ಮೂಲ ರಂಗರಾವ್ ಅವರು. ಈ ಕುದ್ಮೂಲ ರಂಗರಾವ್ ಅವರು ಯಾರ ಹೆಸರು ಕೇಳಿದ್ರ ನಿಜವಾಗ್ಲೂ ನೀವ ಇದನ್ ನೋಡ್ರಿ. ಇವ್ರು ಏನಪ್ಪಾ ಅಂದ್ರೆ ಬಸವ ತತ್ವವನ್ನ ಅನುಸರಿಸಿದಂತವರು, ಬಸವಣ್ಣನವರ ನೀತಿಗಳನ್ನ, ಅವರ ತತ್ವಗಳನ್ನ, ಅವರ ಸಿದ್ಧಾಂತಗಳನ್ನ ಅನುಸರಿಸಿದಂತವರು. ಇವರು ಕೂಡ ಏನಪ್ಪಾ ಅಂದ್ರೆ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿನೇ ಹುಟ್ಟಿದಂತವರು. ನಮ್ಮ ಬಸವಣ್ಣನವರೂ ಕೂಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತವರು. ಇವರೂ ಕೂಡ ಏನಪ್ಪಾ ಅಂತಂದ್ರೆ ಅಸ್ಪೃಶ್ಯರಿಗಾಗಿ, ದಲಿತರಿಗಾಗಿ ಏನಪ್ಪಾ ಅಂತಂದ್ರೆ ಅವರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನ ತರಲಿಕ್ಕೆ ಬಯಸಿದಂತವರು. ಯಾರಪ್ಪಾ ಅಂದ್ರೆ 12ನೇ ಶತಮಾನದಲ್ಲಿ ಇರುವಂತ ಅಣ್ಣ ಬಸವಣ್ಣನವರ ಮಾರ್ಗವನ್ನೇ ತುಳಿದಂತವರು ನಮ್ಮ ಕುದ್ಮೂಲ ರಂಗರಾವ್ ಅವರು. ಅವಾಗಿನ ಒಂದು ಶ್ರೀಮಂತ ಕುಟುಂಬದಲ್ಲಿ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದಂತಹ ಕಾಸರಗೋಡ್, ಆ ಕಾಸರಗೋಡದಲ್ಲಿ ಇವರು ಹುಟ್ಟಿದ್ರು 1859ರಲ್ಲಿ. ತಂದೆ ಯಾರಪ್ಪ ಅಂದ್ರೆ ದೇವಪ್ಪಯ್ಯ, ತಾಯಿ ಗೌರಿಯಣ್ಣವರು. ಜೂನ್ 29ರಂದು ಕುದ್ಮೂಲ ರಂಗರಾವ್ ಅವರು ಹುಟ್ಟುತ್ತಾ ಇದ್ದಾರೆ. ಮಧ್ಯಮ ವರ್ಗ ಅಂತಂದ ಇವರ ತಂದೆ ದೇವಪ್ಪಯ್ಯ ಅಲ್ಲಿಯ ಸ್ಥಳೀಯ ಭೂ ಮಾಲೀಕರೊಬ್ಬರ ಹತ್ತಿರ ಗುಮಾಸ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಇವರಿಗೆ 16 ವರ್ಷ ಇದ್ದಾಗ ರಂಗರಾವ್ ಅವರ ತಂದೆ ತೀರು ಹೋಗ್ತಾ ಇದ್ದಾರೆ. ಮನೆಯ ಜವಾಬ್ದಾರಿ, ಇಡೀ ಕುಟುಂಬವನ್ನ ನಡೆಸಲಿಕ್ಕೆ ಹಣಕಾಸಿನ ತೊಂದರೆ ಬಹಳಷ್ಟು ಉಂಟಾಗ್ತಾ ಇದೆ. ತಮ್ಮ ತಾಯಿಯ ಊರಾದಂತಹ ಕಾಸರಗೋಡ ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ಬಂದು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅವರು ಮುಗಿಸ್ತಾ ಇದ್ದಾರೆ. ಇವರಿಗೆ ಹೆಂಡತಿ ಇದ್ಲು. ಆ ಹೆಂಡತಿ ಹೆಸರು ರುಕ್ಮಿಣಿ ದೇವಿ ಅಂತ. 3 ಜನ
ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಇವರಿಗೆ. ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಅಲ್ಲಿನೇ ಇರ್ತಾ ಇದ್ದಾರೆ. ಮತ್ತೆ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಉದ್ಯೋಗವನ್ನ ಅರಸಿ ಈ ಮಂಗಳೂರಿಗೆ ಬರ್ತಾ ಇದ್ದಾರೆ. ಅಲ್ಲಿ ಒಂದು ಶಾಲೆಯಲ್ಲಿ ಇವರು ತಿಂಗಳಿಗೆ ಎಷ್ಟು ಸಂಬಳಪ್ಪ ಅಂತಂದ್ರೆ ಕೇವಲ 8 ರೂಪಾಯಿ ಮಾತ್ರ ಸಂಬಳ. ಶಿಕ್ಷಕರಾಗಿ ಕೆಲಸಕ್ಕೆ ಸೇರ್ತಾ ಇದ್ದಾರೆ. ಹಣಕಾಸಿನ ತೊಂದರೆಗಳಿದ್ದರೂ ಕೂಡ ಬಹಳಷ್ಟು ಶ್ರದ್ಧೆ, ಬಹಳಷ್ಟು ಶ್ರಮದಿಂದ ಆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಪಾಸ್ ಆಗ್ತಾರ. ಅಲ್ಲಿನೇ ಮಂಗಳೂರಿನ ಒಂದು ಸ್ಥಳೀಯ ನ್ಯಾಯಾಲಯದಲ್ಲಿ ಅವರು ಒಂದು ವಕೀಲ ವೃತ್ತಿಯನ್ನ ಆರಂಭಿಸ್ತಾ ಇದ್ದಾರೆ. ವಕೀಲ ವೃತ್ತಿಯನ್ನ ಆರಂಭಿಸಿದ್ರೂ ಕೂಡ ಇವರಿಗೆ ಹಣಕಾಸಿನ ತೊಂದರೆ ಬಹಳಷ್ಟು ಉಂಟಾಗ್ತಾ ಇದೆ. ಒಂದು ಚಿಕ್ಕ ಕಾಸುನು ಅವ್ರಿಗೆ ಹುಟ್ಟುತ್ತಾ ಇದ್ದಿರ್ಲಿಲ್ಲ. ಯಾಕಂದ್ರೆ ಇವರ ಹತ್ತಿರ ಬರುವಂತವರು ಯಾರು? ಬಡವರನೇ. ಬಡವರನ್ನ ಅವರು ಬಡವರ ವಕೀಲ ಅಂತಂದು ಇವರನ್ನ ಕರೀತಾ ಇದ್ರು. ಹೀಗೆ ಆ ವಕೀಲ ವೃತ್ತಿಯಾದರೂ ಇವರು ಮತ್ತೆ ಏನ್ ಮಾಡಿದ್ರಪ್ಪ ಅಂದ್ರೆ ಪಾಠವನ್ನ ಹೇಳಲಿಕ್ಕೆ ತಮ್ಮ ಶಿಕ್ಷಕ ವೃತ್ತಿಯನ್ನ ಇದ್ರ ಜೊತೆನೇನೆ ವೃತ್ತಿ ಮತ್ತು ಪ್ರವೃತ್ತಿ, ವೃತ್ತಿ ವಕೀಲ ವೃತ್ತಿ ಆದ್ರೂನು ಪ್ರವೃತ್ತಿ ಮಕ್ಕಳಿಗೆ ಪಾಠ ಹೇಳುವ ಒಂದು ಕಾಯಕ, ಒಂದು ಕೆಲಸದಲ್ಲಿ ತಮ್ಮನ್ನ ತಾವ ತೊಡಗಿಸ್ಕೊಳ್ತಾ ಇದ್ದಾರೆ. ಅವಾಗಿನ ಒಂದು ಕೋರ್ಟ್ ನ್ಯಾಯಾಧೀಶರು ಅಂದ್ರೆ ಅಲ್ಲಿ ವಕೀಲರಾದಂತಹ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೀತದ. ಏನು ಒಂದು ಘಟನೆ ನಡೀತದ? ಇವರಿಗೆ ತಮ್ಮ ಜೀವನದಲ್ಲಿ 1888ರಲ್ಲಿ ಮಂಗಳೂರಿನ ಜಿಲ್ಲಾ ಕೋರ್ಟಿನಲ್ಲಿ ಒಂದು ನಡೆದಂತ ಒಂದು ಅನಿರೀಕ್ಷಿತ ಘಟನೆ ಇವರ ಬದುಕಿನ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಆ ಬದುಕನ್ನೇ ಬದಲಾಯಿಸುವಂತದ್ದು. ಯಾಕೆಪ್ಪ ಅಂದ್ರೆ ಮೊದಲ ಇವರು ವಿಶ್ವಗುರು ಅಣ್ಣ ಬಸವಣ್ಣನವರ ಸಾಮಾಜಿಕ ತತ್ವವನ್ನ ಅನುಸರಿಸಿದಂತವರು, ಸಾಮಾಜಿಕ ಕ್ರಾಂತಿಯನ್ನ ಅನುಕರಿಸಿದಂತವರು. ಇವರು ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಬೆಂದೂರು ಬಾಬಾ ಅಣ್ಣವನು ಆ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕೆ ಅರ್ಜಿ ಹಾಕಿರ್ತಾ ಇದ್ದಾನೆ. ಅವಾಗಿನ ಆಂಗ್ಲ ನ್ಯಾಯಾಧೀಶರು ಈ ಪೇದೆ ಕೆಲಸಕ್ಕೆ ಈ ಬೆಂದೂರು ಬಾಬಾ ಅಣ್ಣವನನ್ನ ನೇಮಕ ಮಾಡಿಕೊಂಡಿರ್ತಾ ಇದ್ದಾರೆ. ಆ ಅಸ್ಪೃಶ್ಯ ಪೇದೆ ಆಗುವಂತ ಕೆಲಸ ಮಾಡುವುದು ಈ ಮೇಲ್ಜಾತಿಯವರಿಗೆ ಏನಿದ್ದಿರುವುದಿಲ್ಲಪ್ಪ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ. ಅವ್ರೇನ್ ಮಾಡಿದ್ರು? ಪ್ರತಿಭಟಿಸಿದರು. ಪ್ರತಿಭಟಿಸಿ ಆ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ನ್ಯಾಯಾಲಯವನ್ನ ಬಹಿಷ್ಕಾರ ಮಾಡ್ತಾ ಇದ್ದಾರೆ, ಕೂಗುತ್ತಾ ಇದ್ದಾರೆ. ಒಂದು ವ್ಯವಸ್ಥೆ ಬಹಳಷ್ಟು ಉಗ್ರವಾಗ್ತಾ ಇದೆ. ಅವಾಗ ಇವರು ಒಂದು ಆ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ. ಯಾರಿಗಪ್ಪ ಅಂದ್ರೆ ದಲಿತರಿಗೆ. ಅವರನ್ನ ಮುಟ್ಟುವುದಕ್ಕೂ ಕೂಡ ಹೇಸ್ತಾ ಇದ್ರು. ಕೆರೆ ಆಗಿರ್ಬೋದು, ಬಾವಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಆ ದಲಿತರಿಗೆ ಯಾವ ಒಂದು ಪ್ರವೇಶನೂ ಇರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಬೆಂದೂರು ಬಾಬಾ ಕೋರ್ಟಿನಲ್ಲಿ ಅರ್ಜಿ ಹಾಕಿರ್ತಾ ಇದ್ದಾನೆ. ಇಂತ ಮುಟ್ಟುವುದಕ್ಕೂ ಕೂಡ ಸ್ಥಳ ಮೈಲಿಗೆ ಆಗ್ತದ. ಆತನನ್ನ ಮುಟ್ಟಿದ್ರೆ, ಆತ ಇಲ್ಲ ನಡೆದಾಡಿದ್ರೆ ಅನ್ನುವಂಥದ್ದು. ನೋಡ್ರಿ, ಅಸ್ಪೃಶ್ಯರು ತಮ್ಮ ಬೆನ್ನಿಗೆ ಕಸಬರಿಗೆಯನ್ನ ಕಟ್ಕೊಂಡು ಅಡ್ಡಾಡ್ತಾ ಇದ್ರು. ಅವರು ನಡೆದಾಡಿದ್ರೆ ಅವರ ಹೆಜ್ಜೆಗಳ ಮೇಲೆ ನಾವು ಹೆಜ್ಜೆಯನ್ನಿಟ್ರೆ ನಮ್ಮ ಹೆಜ್ಜೆಗಳಿಗೂ ಕೂಡ ಏನಾಗ್ತಾವ? ಮಲಿನ ಆಗ್ತದ ಅನ್ನುವಂತ ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ಆ ರೀತಿ ಇದ್ದಿರ್ತದ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಬದುಕಿನ ಚಿತ್ರಣವನ್ನ ನಾವು ಕಂಡಾಗ ನಿಜಕ್ಕೂ ಕಂಗಳಲ್ಲಿ ನಮ್ಗೆ ನೀರು ತುಂಬಿ ಬರ್ತಾ ಇದೆ. ಅಂತಹ ಒಂದು ದಲಿತರನ್ನ ವಿದ್ಯಾವಂತರನ್ನಾಗಿ ಮಾಡುವುದು, ದಲಿತರ ಶ್ರೇಯಸ್ಸಿಗಾಗಿ ದುಡಿಯುವುದು ಕೂಡ ಅಂದಿನ ಕಾಲದ ಒಂದು ಸಮಾಜದ ನಂಬಿಕೆಗೆ ಅಪರಾಧ ಆಗಿತ್ತು ಮತ್ತು ವಿರೋಧನೂ ಕೂಡ ಆಗಿತ್ತು. ಯಾಕೆ ಅಂದ್ರೆ ದಲಿತರು ವಿದ್ಯಾವಂತರಾದರೆ, ಆರ್ಥಿಕವಾಗಿ ಪ್ರಬಲರಾದರೆ ನಮ್ಮ ಕೆಲ್ಸವನ್ನ ಯಾರ್ ಮಾಡ್ಬೇಕು ಅನ್ನುವಂತಹ ಒಂದು ಭಯ. ನೋಡ್ರಿ, ಒಂದ್ ಭಯ ಇತ್ತಂತವ್ರಿ, ನಮ್ ಕೆಲ್ಸ ಯಾರ್ ಮಾಡ್ಬೇಕು ಅನ್ನೋದು. ಆದ್ದರಿಂದ ದಲಿತರಿಗೆ ಶಿಕ್ಷಣವನ್ನ ನೀಡುವುದನ್ನ ಅವರು ವಿರೋಧಿಸ್ತಾ ಇದ್ರು. ಇಂತಹ ಒಂದು ಪರಿಸ್ಥಿತಿಯನ್ನ ಗಮನಿಸಿದಂತಹ ಕುದ್ಮುಲ್ ರಂಗರಾವ್ ಅವರು ಬಹಳಷ್ಟು ಏನ್ ಮಾಡಿದ್ರು? ಏನ್ ಮಾಡ್ಬೇಕು ಅನ್ನೋದು ತಮ್ಮ ಮನಸ್ಸಿನಲ್ಲಿ ನೋಡಿದ್ರೆ, ಚರಿತ್ರೆಯ ಪುಟಗಳನ್ನು ನೋಡಿದ್ರೆ ಎಲ್ಲಾ ಕಾಲದಲ್ಲಿನೂ ಕೂಡ ನಮ್ಗೆ ಅನೇಕರು ಕ್ರಾಂತಿ ಎದ್ದಿದ್ದು ಕಂಡು ಬರ್ತಾ ಇದೆ.
ಭಗವಾನ್ ಬುದ್ಧ ಆಗಿರ್ಬೋದು, ಅಲ್ಪ ಕಾಲದಲ್ಲಿನೂ ಕೂಡ ಅವರು ಪ್ರಶ್ನೆಯನ್ನ ಮಾಡಿ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಿದಂತಹ ಭಗವಾನ್ ಬುದ್ಧರ ಒಂದು ಪವಿತ್ರವಾದಂತಹ ಆಚರಣೆ, ಶುದ್ಧವಾದಂತಹ ನಡೆನುಡಿ, ಅಂತಹ ಒಂದು ಧರ್ಮವನ್ನ ಬೋಧಿಸಿದಂತವರು ಕೂಡ ಯಾರಪ್ಪ ಅಂದ್ರೆ ಭಗವಾನ್ ಬುದ್ಧ. ಆ ಭಗವಾನ್ ಬುದ್ಧರ ತತ್ವಗಳನ್ನು ಕೂಡ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಕುದ್ಮುಲ್ ರಂಗರಾವ್ ಅವರು ಒಂದು ಕ್ರಾಂತಿಯ ಬೀಜದಂತೆ, ಬಸವಣ್ಣನವರು ಮತ್ತು ಬುದ್ಧನವರು ಒಂದು ಕ್ರಾಂತಿಯ ಬೀಜವನ್ನ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು. ಯಾವ ರೀತಿಯಾಗಿ ಇವ್ರನ್ನ ಸುಧಾರಣೆ ಮಾಡ್ಬೇಕು, ಕೆಳವರ್ಗದವರನ್ನ, ಈ ದಲಿತರನ್ನ ಯಾವ ರೀತಿ ಮಾಡ್ಬೇಕು, ಸುಧಾರಣೆ ಮಾಡ್ಬೇಕು ಅನ್ನುವಂತಹ ಕಳಕಳಿ ಇವರ ಮನಸ್ಸಿನಲ್ಲಿ ಯಾವಾಗ್ಲೂ ಹುಟ್ಟಿತಾನೇ ಇತ್ತು. ಮೇಲ್ವರ್ಗದ ಜನರಿಗೆ ಈ ರೀತಿ ಮಾಡೋದು ಬಹಳ ಸುಲಭವಾಗಿತ್ತು. ಯಾಕಪ್ಪ ಅಂದ್ರೆ ಮೇಲ್ವರ್ಗದವರ ಯಾಕೆ ಅಂದ್ರೆ ಅವಾಗಿನ ಆಡಳಿತ, ಅವಾಗಿನ ಅಧಿಕಾರ ಅವ್ರದೇನೆ ಆಗಿತ್ತು. ಯಾರು ಕೆಳವರ್ಗದಲ್ಲಿದ್ದಾರೆ ಅವ್ರು ಏನಾದ್ರು ಹೇಳಿದ್ರೆ ಅವ್ರನ್ನ ಬಲವಂತವಾಗಿ ದುಡಿಮೆಗೆ ಹಚ್ತಾ ಇದ್ರು. ಏನು ಒಂದ್ ಪಿಟ್ ಅಂತ ಹೇಳಿ ಮಾತಾಡುವ ಹಾಗಿಲ್ಲ, ಮಾತಾಡಿದ್ರೆ ಬಲವಂತವಾಗಿ ಅಗದಿ ಹೇಯವಾದಂತ ಕೆಲ್ಸಕ್ಕೆ ಅವರನ್ನ ಹಚ್ತಾ ಇದ್ರು. ಈ ಒಂದು ಸಾಮಾಜಿಕ ವ್ಯವಸ್ಥೆ ಇರುವಂತಹ ಒಂದು ವ್ಯವಸ್ಥೆಯನ್ನ ನೋಡಿದಂತಹ ಕುದ್ಮುಲ್ ರಂಗರಾವ್ ಅವರ ಮನಸ್ಸು ಬಹಳ ತುಡಿತಾ ಇತ್ತು. ಅಲ್ಲಿ ನೆಹರು ಅವರು ಒಂದು ಮಾತನ್ನ ನಮಗೆ ಹೇಳ್ತಾ ಇದ್ದಾರೆ, ಜನಸಂಖ್ಯೆ ಒಂದು ದೊಡ್ಡ ಭಾಗವನ್ನ ಈ ದೇಶ ಮತ್ತು ರಾಷ್ಟ್ರದ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ನಿರೂಪಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ದೂರವಿಟ್ಟಿರುವುದು ನಿಜಾಂಶವಾಗಿದೆ. ನೋಡಿ, ನಾವು ಜನರನ್ನ ದೂರ ಇಟ್ಟಂಗ ನಮ್ಮ ಅಭಿವೃದ್ಧಿಗಳು ಕೂಡ ಏನಾಗ್ತಾವಪ್ಪ ಅಂತಂದ್ರೆ ಸಾಧಾರಣ ಆಗ್ಬಿಡ್ತಾವ. ಹಾಗಾದ್ರೆ ಇಲ್ಲಿರುವಂತಹ ಪ್ರಜ್ಞಾವಂತರು ನೋಡ್ರಿ, ನಮ್ಮ ಭಾರತದಲ್ಲಿರುವಂತಹ ಪ್ರಜ್ಞಾವಂತರು ಅವ್ರ ಏನಾಗ್ತಾ ಇದಾರಪ್ಪ ಅಂದ್ರೆ ವಿದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ವಿದ್ಯೆಯನ್ನ ಅಲ್ಲಿ ಪ್ರಚಾರ ಮಾಡ್ತಾ ಇದಾರೆ. ಹಾಗೇನೆ ಜನರು ವಿದ್ಯಾವಂತರು ಇರ್ತಾರ, ಅಲ್ಲಿ ದಲಿತರನು ವಿದ್ಯಾವಂತರು ಇರ್ಬಹುದು. ಅವರ ಬುದ್ಧಿಯನ್ನ ಕೇಳುವಂತದ್ದು, ಅವರ ಮಾತುಗಳನ್ನ ಕೇಳುವಂತದ್ದು ಅವಾಗಿನ ವ್ಯವಸ್ಥೆ, ಅವಾಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದಿರ್ಲಿಲ್ಲ. ಅದನ್ನ ಇಲ್ಲಿ ನಾನ್ ಮತ್ತೆ ಅಸ್ಪೃಶ್ಯ ವ್ಯಕ್ತಿ ಯಾರಪ್ಪ ಅಂದ್ರೆ ಬೆಂದೂರ್ ಭವನ್ ಹತ್ರನ ಇಲ್ಲಿ ಬರ್ತಾ ಇದ್ದೇನೆ. ಅವಾಗ ಅಸ್ಪೃಶ್ಯ ವ್ಯಕ್ತಿ ಈ ಪೇದೆ ಕೆಲಸವನ್ನ ಬಹಿಷ್ಕರಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ರಲ್ಲ, ಅವಾಗ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ವಕೀಲ ವೃತ್ತಿಯನ್ನ ತ್ಯಜಿಸ್ಬಿಡ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ ಕುದ್ಮುಲ್ ರಂಗರಾವ್ ಅವರು ತಮ್ಮ ವಕೀಲ ವೃತ್ತಿಯನ್ನ ತ್ಯಜಿಸಿ ಜೀವನ ಪರ್ಯಂತವಾಗಿನೂ ಈ ದಲಿತರ ಉದ್ಧಾರಕ್ಕಾಗಿನೇ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸ್ಬಿಡ್ತಾ ಇದ್ದಾರೆ. ಅವಾಗ ಅನೇಕ ರೀತಿಯಾದಂತಹ ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಜುಡ್ಡುಗಟ್ಟಿದಂತಹ ಆ ಸಂಪ್ರದಾಯಗಳಿಂದ ಹೊರಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಯಾರನ್ನ? ಅಸ್ಪೃಶ್ಯರನ್ನ, ದಲಿತರನ್ನ. ಏನ್ ಮಾಡ್ಬೇಕು ಇವ್ರನ್ನ ಅಂತಂದ್, ಹೇಗ್ ಮೇಲ್ಗಡೆ ತಗೊಂಡ್ ಬರ್ಬೇಕು ಅನ್ನುವಂತ ಒಂದು ವಿಚಾರ ಉಂಟಾಗ್ತದ. ಹೇಗೋ ಅವರು ಏನ್ ಮಾಡಿದಾರಪ್ಪ ಅಂತಂದ್ರೆ ವಕೀಲ ವೃತ್ತಿಯನ್ನ ತ್ಯಜಿಸಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ 100 ಎಕರೆ ಜಮೀನನ್ನ ಬೆಲೆಗೆ ಕೊಂಡ್ಕೊಳ್ತಾ ಇದ್ದಾರೆ. ಆ 100 ಎಕರೆ ಜಮೀನನ್ನ ಕೊಂಡ್ಕೊಂಡು ಆ ಜಮೀನನ್ನ ಏನ್ ಮಾಡಿದ್ರು ಅವರು? ಹಾಗಾದ್ರೆ ಈ ಅಸ್ಪೃಶ್ಯರು ಬದುಕಬೇಕಲ್ಲ, ಈ ದಲಿತರ ಬದುಕಬೇಕಲ್ಲ, ಅವ್ರಿಗೆ ಏನ್ ಮಾಡ್ಬೇಕು? ಈ ಕೃಷಿಯನ್ನ, ಈ ಭೂಮಿಯನ್ನ ಅವ್ರಿಗೆ ನಾನ್ ಕೊಡ್ಬೇಕು. ಈ ಭೂಮಿಯಲ್ಲಿ ಅವರು ಉತ್ತುತ್ತಾ ಇದ್ದಾರೆ, ಬಿತ್ತುತ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ತಿಂತಾ ಇದ್ದಾರೆ ಅನ್ನುವ ಒಂದು ಕಲ್ಪನೆ ಅವರಲ್ಲಿ ಬಂತು. ಅವಾಗ ಆ 100 ಎಕರೆ ಜಮೀನನ್ನ ಅವ್ರು ತೆಗೆದುಕೊಂಡ್ರು. ಅದರಲ್ಲಿ ದಲಿತರಿಗೆ ಹಂಚ್ತಾ ಇದ್ದಾರೆ. ಮತ್ತ ವಸತಿ ನಿವೇಶನಗಳನ್ನ ಮಾಡ್ತಾ ಇದ್ದಾರೆ, ಮನೆಗಳನ್ನ ಕಟ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಇದೆಲ್ಲವೂ ಹಣವನ್ನ ತೆಗೆದುಕೊಂಡು ಅಲ್ಲ, ಉಚಿತವಾಗಿ ಮಾಡ್ತಾ ಇದ್ದಾರೆ ನೋಡ್ರಿ ಅವಾಗಿನ ಒಂದು ಕಾಲದಲ್ಲಿ. ಮತ್ತೇನ್ ಮಾಡಿದ್ರು ಅವರು? ಯಾರು ವಿಧವೆಯರಿದ್ದಾರೆ, ಯಾರ ದೇವದಾಸಿಯರು ಇದ್ದಾರೆ, ವಿಧವೆಯರು ದೇವದಾಸಿಯರು ಅಂದ್ರೆ ಮತ್ ವಿವರಣೆ ಕೊಟ್ಕೊಂಡು ಹೋಗೋದಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಅಂತವರಿಗೆ ಆಶ್ರಮಗಳನ್ನ ನಿರ್ಮಿಸ್ತಾ ಇದ್ದಾರೆ. ಬಳಲಿದಂತವರು, ಬೆಂದಂತವರು ಈ ದೇವದಾಸಿಯರಿಗೆ ಮತ್ತು ವಿಧವೆಯರಿಗೆ ಒಂದು ಮನಿಯನ್ನ, ಆಶ್ರಮಗಳನ್ನ ನಿರ್ಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾರ ಅಸ್ಪೃಶ್ಯರಿದ್ದಾರೆ, ಯಾರು ದಲಿತರಿದ್ದಾರೆ, ಯಾರು ಹಿಂದುಳಿದದವರಿದ್ದಾರೆ, ಅವ್ರ ಮನೆಗೆ ಹೋಗಿ ಅವರ ಮಕ್ಕಳ ಮೈಗಳನ್ನ ತೊಳಿತಾ ಇದ್ದಾರೆ, ಅವರನ್ನ ಶುಚಿ ಮಾಡ್ತಾ ಇದ್ದಾರೆ. ನೋಡ್ರಿ, ಒಬ್ರು ಬ್ರಾಹ್ಮಣರು ಒಬ್ರು ಅಸ್ಪೃಶ್ಯರ ಮನೆಗೆ ಹೋಗಿ ಅಸ್ಪೃಶ್ಯರ ಮಕ್ಕಳನ್ನ ಮುಟ್ಟುತ್ತಾ ಇದ್ದಾರೆ,
ಕೈಗಳನ್ನ ತೊಳಿತಾ ಇದ್ದಾರೆ, ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಇಂತ ಅವಾಗಿನ ಒಂದು ಕಾಲದಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ಕುದ್ಮುಲ ರಂಗರಾವ್ ಅವರು. ಅಷ್ಟೇ ಅಲ್ಲ, ದಲಿತರ ಮನೆಗಳಿಗೆ ಹೋಗಿ ಮಕ್ಕಳ ತಲೆಯನ್ನ ನೇವರಿಸಿ ಅವರ ಜೊತೆ ಕೂತು ಊಟವನ್ನ ಮಾಡ್ತಾ ಇದ್ದಾರೆ. ಅಸ್ಪೃಶ್ಯರ ಮನೆಗಳಲ್ಲಿನೇ ಹೋಗಿ ಮಲಗ್ತಾ ಇದ್ದಾರೆ. ಯಾಕೆ ಅಲ್ಲಿ ಹೋಗಿ ಮಲಗಿದ್ರಪ್ಪ ಅಂದ್ರೆ ಅವರ ತಂದೆ ತಾಯಿಗಳನ್ನ ಮನಸ್ಸನ್ನ ಬದಲಾಯಿಸಲಿಕ್ಕೆ, ಅವರ ಮಕ್ಕಳನ್ನ ಹೊರಗಿನ ಪ್ರಪಂಚಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಪಣವನ್ನ ತೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ, ನಿಮ್ಮ ಮಕ್ಕಳನ್ನ ಓದಿಸಿ ಅನ್ನುವ ಒಂದು ಮಾತುಗಳನ್ನ ಆ ಅಸ್ಪೃಶ್ಯರ ಮನೆಗಳಿಗೆ ಹೋಗಿ ಮನಸ್ಸನ್ನ ಬದಲಾಯಿಸುವಂತಹ ಸುಧಾರಣೆಯ ಕೆಲಸಕ್ಕೆ ಅವರು ಪಣ ತೊಟ್ಟಿ ನಿಲ್ತಾ ಇದ್ದಾರೆ. ಆ ಜುಡ್ಡುಗಟ್ಟಿದಂತಹ ಜಾಡ್ಯಗಳಲ್ಲಿ ಏನಪ್ಪಾ ಅಂದ್ರೆ ಈ ಜೀತ ಪದ್ಧತಿ ಅಂತಂದ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಸಾಲಕ್ಕಾಗಿ ಶ್ರೀಮಂತರ ಮನೆಗಳಲ್ಲಿ ಹೋಗಿ ಈ ಜೀತ ಮಾಡುವಂತ ಈ ದಲಿತರು ಈ ಅಸ್ಪೃಶ್ಯರನ್ನ ಅವರು ವಿಮೋಚನೆಗೊಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರನ್ನ ವಿಮೋಚನೆಗೊಳಿಸಿ ಆ ಕೊರಗ ಜನಾಂಗದವರಿಗೆ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕೋಟು ಗುಡ್ಡೆಯಲ್ಲಿ ಒಂದು ಸಾಲು ಮನೆಗಳನ್ನ ಕಟ್ಟಿಸ್ಕೊಡ್ತಾ ಇದ್ದಾರೆ. ಇದು ಉಚಿತವಾಗಿ ಸಾಲು ಮನೆಗಳನ್ನ ಕಟ್ಟಿಸುವುದು ಅಷ್ಟೇ ಅಲ್ಲ, ಅವರ ಕುಲ ಕಸುಬಿನಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತ ಅವ್ರ ಕುಲ ಕಸುಬಾಗಿರ್ಬೋದು, ಅದು ಗುಡಿ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ನೆರವಾಗ್ತಾ ಇದ್ದಾರೆ. ಅವರವರ ಉದ್ಯೋಗ ಯಾವುದೇ ಆಗಿರ್ಬೋದು, ಆ ಉದ್ಯೋಗವನ್ನ ಅವರು ಮಾಡಲಿಕ್ಕೆ ಅನುಕೂಲವನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಏನಾಗ್ತಾ ಇದೆಪ್ಪ ಅಂದ್ರೆ ಕೈಯಲ್ಲಿ ಒಂದ್ ಸ್ವಲ್ಪ ಹಣ ಓಡಾಡ್ತಾ ಇದೆ. ಅಷ್ಟೇ ಅಲ್ಲದೆ ಮತ್ತವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಕೋರ್ಟ್ ಹಿಲ್ಸ್ ನಲ್ಲಿ ಆದಿ ದ್ರಾವಿಡ ಸಹಕಾರ ಸಂಘವನ್ನ ಅವರು ಸ್ಥಾಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದೇವದಾಸಿಯರ ಮತ್ತು ವಿಧವೆಯರ ವಿವಾಹವನ್ನ ಮಾಡಿಸ್ತಾ ಇದ್ದಾರೆ. ನೋಡ್ರಿ, ದೇವದಾಸಿಯರು ಮತ್ತು ವಿಧವೆಯರಿಗೆ ಆಶ್ರಮ ಮನೆಗಳನ್ನ ಕಟ್ಟಿಸಿಕೊಡುವುದರ ಜೊತೆಗೆ ಮರು ಮದುವೆಯನ್ನ ಮಾಡಿಸ್ತಾ ಇದ್ದಾರೆ. ಅದು ಎಂತದಪ್ಪ ಅಂದ್ರೆ ಅಂತರ್ಜಾತೀಯ ವಿವಾಹ. ನೋಡ್ರಿ, ಅವರು ದಲಿತರಿದ್ದಾರೆ, ಅವರು ಅಸ್ಪೃಶ್ಯರಿದ್ದಾರೆ. ಹಾಗಾದ್ರೆ ಅವ್ರನ್ನ ಯಾವ ರೀತಿಯಾಗಿ ನಾ ಬೆಳಕಿಗೆ ತಗೊಂಡ್ ಬರ್ಬೇಕು? ಬರೀ ಹೇಳಿದ್ರ ಅಷ್ಟ ಅಲ್ರಿ, ತಮ್ಮ ಸ್ವಂತ ತಾವೇ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅವರು ಸಾಕ್ಷಿಯಾಗಿ ನಿಲ್ತಾ ಇದ್ದಾರೆ. ಯಾರಪ್ಪ ಅಂದ್ರೆ ಕುದ್ಮುಲ ರಂಗರಾವ್ ಅವರು ತಮ್ಮ ಮಗಳಾದಂತಹ ರಾಧಾಬಾಯಿಯನ್ನ 1912ರಲ್ಲಿ ಮದ್ರಾಸಿನ ಡಾಕ್ಟರ್ ಸುಬ್ರಾಯಣ್ಣನ್ಗೆ ಕೊಡುವ ಮೂಲಕವಾಗಿ ತಮ್ಮ ಕುಟುಂಬದಲ್ಲಿ ಅಂತರ್ಜಾತೀಯ ವಿವಾಹವನ್ನ ಮಾಡ್ತಾ ಇದ್ದಾರೆ. ಅದು ಬ್ರಾಹ್ಮಣರು ಮತ್ತು ಅಸ್ಪೃಶ್ಯರ ತಮ್ಮ ಮಗಳಾದಂತಹ ರಾಧಾಬಾಯಿಯನ್ನ. ನೋಡಿ, ಸಮಾಜ ಸುಧಾರಣೆ ಮಾಡುವುದರ ಜೊತೆಗೆ ಆದರ್ಶವಾಗಿ ನಿಲ್ತಾ ಇದ್ದಾರೆ. ಸ್ವಂತ ತಮ್ಮ ಯಾರಪ್ಪ ಅಂತಂದ್ರೆ ತಮ್ಮ ಮಗಳನ್ನ ಅವರು ಅಸ್ಪೃಶ್ಯ ಈ ದಲಿತನಿಗೆ ಕೊಡ್ತಾ ಇದ್ದಾರೆ. ಇದನ್ನ ನಾವು ನಿಜಕ್ಕೂ ಮೆಚ್ಚಲೇಬೇಕು. ಯಾಕೆ ಅಂತಂದ್ರೆ 12ನೇ ಶತಮಾನದಲ್ಲಿ ನಮ್ಮ ಅಣ್ಣ ಬಸವಣ್ಣನವರು ಈ ಹರಳಯ್ಯನನ್ನ ಮತ್ತು ಏನಪ್ಪಾ ಅಂದ್ರೆ ಮಧುವರ್ಷನ ಇವರ ಒಂದು ಮದುವೆ ಇತಿಹಾಸದಲ್ಲಿ ಮರೆಯಲಾರದಂತಹ ಒಂದು ಮದುವೆ. ನೋಡಿ, ಅದೇ ಒಂದು ಸಂಪ್ರದಾಯ, ಅದೇ ಒಂದು ತತ್ವ, ಅದೇ ಒಂದು ಸಿದ್ಧಾಂತವನ್ನ ಅನುಸರಿಸಿದಂತವರು ಯಾರಪ್ಪ ಅಂದ್ರೆ ಕುದ್ಮುಲ ರಂಗರಾವ್ ಅವರು. ಇದನ್ನೇ ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಈ ಗಮನಕ್ಕೆ ಬರ್ತಾ ಇದೆ. ಅವರಿಗೆ ಕುದ್ಮುಲ ರಂಗರಾವ್ ಅವರು ಈ ರೀತಿ ಮಾಡಿದಾರ, ಅವ್ರನ್ನ ನಾನ್ ಕಾಣ್ಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಮನ ಮಿಡಿತಾ ಇದೆ. ಅವರ ಮನಸ್ಸನ್ನು ಕರಗ್ತಾ ಇದೆ. ಕರಗಿ ಅವರು ಕೂಡ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ರಾಜಾಜಿಯವರ ಮಗಳನ್ನ ತಮ್ಮ ಮಗನಿಗೆ ಸೊಸೆಯನ್ನಾಗಿ ತಂದ್ಕೊಳ್ತಾ ಇದ್ದಾರೆ. ಇವರಿಗೆ 4 ಜನ ಮಕ್ಕಳು, ಹರಿಲಾಲ, ಮಣಿಲಾಲ, ರಾಮದಾಸ್ ಮತ್ತು ದೇವದಾಸ್ ಅನ್ನುವಂಥವರು. ಅಷ್ಟೇ ಅಲ್ಲದೆ ಈ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯ ಒಬ್ಳು ಮಗಳನ್ನ ಅವ್ರು ಏನ್ ಮಾಡಿರ್ತಾರಪ್ಪ ಅಂದ್ರ ದತ್ತಕ್ ತೆಗೆದುಕೊಂಡಿರ್ತಾರ. ಆ ದತ್ತಕ್ ತೆಗೆದುಕೊಂಡಂತಹ ಅಸ್ಪೃಶ್ಯ ಆ ಹೆಣ್ಣು ಮಗಳನ್ನ ಒಬ್ಬ ಬ್ರಾಹ್ಮಣ ಬೇರೆ ಜಾತಿಯವರನ್ನ ಜೊತೆಗೆ ವಿವಾಹವನ್ನ ಮಾಡಿಕೊಡುವುದರ ಮುಖಾಂತರವಾಗಿ ಅಂತರ್ಜಾತೀಯ ವಿವಾಹವನ್ನ ಮಹಾತ್ಮ ಗಾಂಧೀಜಿಯವರು ಮಾಡ್ತಾ ಇದ್ದಾರೆ. ಇಲ್ಲಿ ಬಸವಣ್ಣನವರು ಮಾಡಿದ್ರು ಕೂಡ, ಕುದ್ಮುಲ ರಂಗರಾವ್ ಅವರು ಮಾಡಿದ್ರು. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ 1934 ಫೆಬ್ರವರಿ 24ರಂದ ಮಂಗಳೂರಿನಲ್ಲಿ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕುದ್ಮುಲ ರಂಗರಾವ್ ಅವರು ಒಂದು ಸಂಸ್ಥೆಯನ್ನ ತೆರೆದಿರ್ತಾರ. ಆ ಸಂಸ್ಥೆಯ ಹೆಸರು ಏನಪ್ಪಾ ಅಂದ್ರೆ DCM,
DCM ಅಂತಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್. ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನೋದು 1897ರಲ್ಲಿ ಅವ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ಸಂಸ್ಥೆಯನ್ನ ತೆಗಿತಾ ಇದ್ದಾರೆ ಅದನ್ನ. ಹಾಗಾದ್ರೆ ಇಲ್ಲಿ ಖಿನ್ನತೆಗೆ ಒಳಪಟ್ಟಂತದ್ದು ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅಂತಂದ್ರ ಖಿನ್ನತೆಯ ವರ್ಗಗಳ ಮಿಷನ್. ಯಾರು ಬಳಲಿರ್ತಾ ಇದ್ದಾರೆ, ಯಾರು ವಂಚಿತರಾಗಿರ್ತಾ ಇದ್ದಾರೆ, ಯಾರು ಶೋಷಣೆಗೆ ಒಳಗಾಗಿರ್ತಾ ಇದ್ದಾರೆ, ಯಾರು ಅವಮಾನವನ್ನ ಅನುಭವಿಸಿರ್ತಾ ಇದ್ದಾರೆ, ಯಾರು ಸಮಾಜದಿಂದ ವಂಚಿತ ಆಗಿರ್ತಾ ಇದ್ದಾರೆ, ಅಂತವರನ್ನ ಈ ಒಂದು ಮಿಷನ್ದಲ್ಲಿ, ಈ ಒಂದು ಆಶ್ರಮದಲ್ಲಿ ಅವರು ಇರುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದೇ ಇದು ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನೋದು. ಅವತ್ತಿನ ಒಂದು ಬೃಹತ್ವಾದಂತಹ ಒಂದು ಸಾರ್ವಜನಿಕ ಸಭೆಯಲ್ಲಿ ಕುದ್ಮೂಲ ರಂಗರಾವ್ ಅವರ ಬಗ್ಗೆ ಮಹಾತ್ಮ ಗಾಂಧೀಜಿ ಅವರು ಹೊಗಳಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಪೂಜ್ಯ ರಂಗರಾವ್ರವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನ ನಾನು ಮನಗಾಣಿಸಿಕೊಂಡೆ ಅಂತ ಮಹಾತ್ಮ ಗಾಂಧೀಜಿಯವರು ತೆರೆದಂತಹ ಒಂದು ಸಂದರ್ಭದಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಕುದ್ಮೂಲ ರಂಗರಾವ್ ಅವರು ನನ್ನ ಗುರುಗಳು ಅಂತಂದ್ ಹೇಳ್ತಾ ಇದ್ದಾರೆ. ನೋಡ್ರಿ, ನಾವು ಮಹಾತ್ಮರ ಗುರು ಯಾರಪ್ಪ ಅಂತಂದ್ರೆ ಕುದ್ಮೂಲ ರಂಗರಾವ್ ಅವರು. ಮಹಾತ್ಮ ಗಾಂಧೀಜಿ ಅಂತಂದ್ ನಾವು ಹೇಳ್ತೇವೆ, ಈ ಮಹಾತ್ಮನಿಗೂ ಮಹಾತ್ಮ ಆದಂತವರು ಯಾರಪ್ಪ ಅಂದ್ರೆ ಕುದ್ಮೂಲ ರಂಗರಾವ್ ಅವರು. ಅವರೇನೆ ಹೇಳ್ಕೊಳ್ತಾ ಇದ್ದಾರೆ ಒಂದು ಸಂದರ್ಭದಲ್ಲಿ, ದಲಿತ ಜನಾಂಗದ ಉದ್ಧಾರಕ್ಕಾಗಿ ಹಗಲಿರುಳು ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆಯುವಂತಹ ಕುದ್ಮೂಲ ರಂಗರಾವ್ ಅವರು ನಿಜವಾಗಿಯೂ ನನ್ನ ಗುರುಗಳು ಎಂದು ಸಾರ್ವಜನಿಕ ಸಭೆಯಲ್ಲಿನೇ ಘೋಷಿಸಿದಂತವರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು. ಹಾಗಾದ್ರೆ ಇವರು ಈ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನೋದನ್ನ ಏನ್ 1897ರಲ್ಲಿ ಮಂಗಳೂರಿನಲ್ಲಿ ಸ್ಥಾಪನೆಯನ್ನ ಮಾಡಿದ್ರಲ್ಲ, ಅಲ್ಲಿ ಅದ್ರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಶಿಕ್ಷಣವನ್ನ ನೀಡುವುದಾಗಿತ್ತು, ಉತ್ತಮ ವಸತಿಯಾಗಿತ್ತು, ಕುಡಿಯುವ ನೀರಿಂದಾಗಿತ್ತು, ಹಿಂದುಳಿದ ವರ್ಗಗಳನ್ನ ಯಾರು ಶೋಷಣೆಗೆ ಒಳಪಟ್ಟಿರ್ತಾರಲ್ಲ ಅವರನ್ನ ಸುಧಾರಣೆ ಮಾಡುವಂತ ಒಂದು ಸಬಲೀಕರಣದ ಒಂದು ಸಂಸ್ಥೆ ಇದಾಗಿತ್ತು. ಹಾಗಾದ್ರೆ ಇದನ್ನ ನೋಡಲಿಕ್ಕೆ ಬಂದಂತವರು ಯಾರಪ್ಪ ಅಂತಂದ್ರೆ 1924ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಒಂದ್ ಭೇಟಿ ನೀಡಿರ್ತಾರ. ಆ ಭೇಟಿ ನೀಡಿದಂತಹ ಒಂದು ಸಂದರ್ಭದಲ್ಲಿ ಇವ್ರ ಮನಸ್ಸು ಬಹಳಷ್ಟು ಏನಾಗಿರ್ತದಪ್ಪ ಅಂತಂದ್ರೆ ಸಮಾಜಕ್ಕಾಗಿನೇನೆ ಮೀಸಲಾಗಿಟ್ಟಿರ್ತದ. ಮಕ್ಕಳು ತಮ್ಮ ವಿದ್ಯಾಭ್ಯಾಸ, ಮದುವೆ ಆ ಕಡೆ ಹೋಗ್ತಾ ಇದೆ. ಹೆಂಡತಿನೂ ಏನಾಗ್ಬಿಡ್ತಾಳಪ್ಪ ಅಂದ್ರೆ ಒಂದ್ ಕಡೆ ಇರ್ತಾ ಇದ್ದಾರೆ. ಅವಾಗ ಇವ್ರ ಮನಸ್ಸು ಏನಾಗ್ತಾ ಇದೆ, ಸಮಾಜಕ್ಕೆ ತುಡಿತಾ ಇದ್ದಿರ್ತದ, ಸಮಾಜ ಉದ್ಧಾರವನ್ನ ಮಾಡೋ ಕಡೆನೆ ಇರ್ತಾ ಇದ್ದಾರೆ. ಅವಾಗ ಅವ್ರ ಒಂದು ಆಸೆ ಏನಾಗಿರ್ತದಪ್ಪ ಅಂತಂದ್ರೆ ಸನ್ಯಾಸ ದೀಕ್ಷೆಯನ್ನ ನಾನ್ ಪಡಿಬೇಕು ಅಂತ ಹೇಳಾಗಿರ್ತದ. 1927ರಲ್ಲಿ ಇವರು ಸನ್ಯಾಸ ದೀಕ್ಷೆಯನ್ನ ಪಡಿತಾ ಇದ್ದಾರೆ. ಯಾರಪ್ಪ ಅಂದ್ರೆ ಈಶ್ವರಾನಂದ ಸನ್ಯಾಸಿ ಅಂತಂದ ಇವ್ರನಿಗೆ ನಾಮಕರಣ ಮಾಡ್ತಾ ಇದ್ದಾರೆ. ಇದು ಒಂದು ನಡೆದಂತಹ ಘಟನೆ ಆಗಿರ್ತದ. ಈ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನುವಂತ ಸಂಸ್ಥೆ ಮಂಗಳೂರಿನಲ್ಲಿ ಸ್ಥಾಪನೆ ಆದ್ಮೇಲೆ ಅಲ್ಲಿ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಶಾಲೆಯನ್ನ ತೆರಿತಾ ಇದ್ದಾರೆ. ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದೆ ಸಕಲವು ತನಗಿದ್ದು ಹಾನಿ ಕಾಣಯ್ಯ ಎನ್ನುವಂತೆ ಸಮಾಜದಲ್ಲಿ ಎಷ್ಟೇ ಸಂಪತ್ತಿರ್ಬಹುದು, ನಮ್ಮಲ್ಲಿ ಏನೋ ಐಶ್ವರ್ಯ ಎಲ್ಲ ತುಂಬಿ ತುಳುಕಿದ್ರುನು ಕೂಡ ನಮ್ಮಲ್ಲಿ ಶಿಕ್ಷಣ ಒಂದು ಇಲ್ಲಪ್ಪ ಅಂತಂದ್ರೆ ಆ ಜ್ಞಾನಕ್ಕೆ, ಆ ಸಂಪತ್ತಿಗೆ ಬೆಲೆ ಇಲ್ಲ. ಅದಕ್ಕಾಗಿ ಸಮಾಜದಲ್ಲಿ ಶಿಕ್ಷಣಕ್ಕಾಗಿ ಇವರು ಅನೇಕ ರೀತಿಯಾದಂತಹ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಅಲ್ಲಿ ಸುಧಾರಣೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲೆಲ್ಲಿ ಸುಧಾರಣೆಯನ್ನ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಮಂಗಳೂರಿನ ಕಂಕನಾಡಿ ಅನ್ನುವುದು, ಮುಲ್ಕಿ ಅನ್ನುವುದು, ಉಡುಪಿಯಲ್ಲಿ ಬೆಣ್ಣಂಚೆ, ನೇಜಾರು, ಅತ್ತಾವರ, ಬಾಬುಗುಡ್ಡೆ, ದಡ್ಡಲ್ ಕಾಡುಗಳಲ್ಲಿ ಉಚಿತವಾದಂತಹ ಶಾಲೆಗಳನ್ನ ತೆರಿತಾ ಇದ್ದಾರೆ. ಈ ಶಾಲೆಗಳಿಗೆ ಅವರು ಪಂಚಮ ಶಾಲೆಗಳಂತಂದ ಕರೀತಾ ಇದ್ದಾರೆ. ಹಾಗಾದ್ರೆ ಸಂಪ್ರದಾಯ ನಿಷ್ಠ ಅಧ್ಯಾಪಕರು ಈ ಅಸ್ಪೃಶ್ಯರಿಗೆ ಕಲಿಸ್ಲಿಕ್ಕೆ ಅವರು ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ನಾವು ಕಲಿಸುದಿಲ್ಲ ಅಂತಂದ್ ಹೇಳ್ತಾ ಇದ್ದಾರೆ. ನೋಡ್ರಿ, ನಾವು ಅವ್ರನ್ನ ಮುಟ್ಟುದಿಲ್ಲ ಅಂತಂದ್ ಹೇಳ್ತಾ ಇದ್ದಾರೆ. ಅವಾಗ ಇವರು ಈ ದಲಿತರಿಗೆ, ಈ ಅಸ್ಪೃಶ್ಯರಿಗೆ ಯಾರ್ ಕಲಿಸ್ಬೇಕು? ಹಾಗಾದ್ರೆ ಅವ್ರು ಒಂದ್ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ, ಕ್ರೈಸ್ತ ಅಧ್ಯಾಪಕರನ್ನ ನೇಮಿಸ್ಕೊಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಮತ್ತೇನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ.
ಯಾಕೆ ಶಾಲೆಗಳಲ್ಲಿ ಮಧ್ಯಾಹ್ನದ ವ್ಯವಸ್ಥೆಯನ್ನ ಮಾಡ್ತಾ ಇದಾರಪ್ಪ ಅಂದ್ರೆ ಮಕ್ಕಳು ಶಾಲೆಗೆ ಬರಲಿ ಅಂತ. ಆ ಮಕ್ಕಳಿಗೆ ಎಷ್ಟಪ್ಪ ಅಂತಂದ್ರೆ 2 ಪೈಸೆಯಷ್ಟ ನಗದ ಪ್ರೋತ್ಸಾಹ ಧನವನ್ನ ಆ ಮಕ್ಕಳ ತಂದೆ ತಾಯಿಗಳಿಗೆ ನೀಡ್ತಾ ಇದ್ದಾರೆ. ಆ 2 ಪೈಸೆಗಾದ್ರೂ ಈ ಮಕ್ಕಳು ಬರ್ಲಿ, ತಂದೆ ತಾಯಿಗಳು ಕಳಿಸ್ಲಿ ಅನ್ನುವಂತ ಒಂದು ಕಳಕಳಿ ಅವಾಗಿನ ಒಂದು ಕಾಲದಲ್ಲಿ ಈ ಕುದ್ಮುಲ ರಂಗರಾವ್ ಅವರು ಹೊಂದಿದ್ರು. ಇವಾಗೂನು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೊಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ ನೋಡಿ. ಬಿಸಿ ಊಟದ ವ್ಯವಸ್ಥೆಯನ್ನ ಉಚಿತವಾಗಿ ಹೆಣ್ಮಕ್ಕಳಿಗಾಗಿ ಗಂಡ್ ಮಕ್ಕಳಿಗಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದಂತಹ ಇವತ್ತಿನ ಒಂದು ಸಮಾಜ ಅವತ್ತಿನ ಒಂದು ಸಮಾಜವನ್ನ ನೋಡಿದ್ರೆ ಸ್ವಲ್ಪ ಬದಲಾವಣೆಯನ್ನ ಕಾಣ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ದಲಿತರ ಉದ್ಧಾರವಾಗಬೇಕಾದ್ರೆ ಮೊದಲು ದಲಿತ ಮಹಿಳೆಯರ ವಿಮೋಚನೆ ಆಗ್ಬೇಕು ಅಂತ. ಅಲ್ಲೇ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ಒಂದು ಸಮಾಜ, ಬಸವಣ್ಣನವರು ಹೇಳಿದ್ದಾರೆ, ಸಮಾಜ ಸುಧಾರಣೆ ಆಗ್ಬೇಕಾಗಿತ್ತಂದ್ರೆ, ಸಮಾಜದಲ್ಲಿರುವಂತಹ ವ್ಯಕ್ತಿಗಳು ಮುಂದೆ ಬರ್ಬೇಕಾಗಿತ್ತಂದ್ರೆ ಅಲ್ಲಿರುವಂತಹ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಫಸ್ಟ್ ಶಿಕ್ಷಣವನ್ನ ನೀಡ್ಬೇಕು ಅಂತ. ಆ ಮಹಿಳೆಗೆ ಶಿಕ್ಷಣವನ್ನ ಕೊಟ್ರೆ ಸಮಾಜನೇ ಅಭಿವೃದ್ಧಿ ಆಗ್ತದ ಅಂತಂದ್. ಹಾಗಾದ್ರೆ ಅಂತಹ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಅನುಕೂಲವನ್ನ ಕೊಡ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ನಮ್ಮ ಕುದ್ಮುಲ ರಂಗರಾವ್ ಅವರು. ದೂರದ ಊರಿಗೆ ಹಳ್ಳಿಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಅವರು ಉಚಿತವಾದಂತ ಶಿಕ್ಷಣವನ್ನ ಅಗದಿ ಕಾಲನಡಿಗೆಯಲ್ಲಿ, ಅವಾಗಿನ ಒಂದು ಸಂದರ್ಭದಲ್ಲಿ ಬಸ್ಗಳಿದ್ದಿರ್ಲಿಲ್ಲ, ಯಾವುದೇ ವಾಹನಗಳ ವ್ಯವಸ್ಥೆ ಇದ್ದಿರ್ಲಿಲ್ಲ, ಕಾಲನಡಿಗೆಯಲ್ಲಿ ಹೋಗಿ ಅವರು ಈ ಒಂದು ಮಕ್ಕಳ ಮನಸ್ಸನ್ನ, ತಂದೆ ತಾಯಿಗಳ ಮನಸ್ಸನ್ನ ಬದಲಾಯಿಸುವಂತಹ ವ್ಯವಸ್ಥೆಯನ್ನ ಈ ಕುದ್ಮುಲ ರಂಗರಾವ್ ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮತ್ತೇನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಈ ಎಲ್ಲಾ ಜಾತಿಯ ಜನರು, ಕೇವಲ ದಲಿತರಷ್ಟೇ ಅಲ್ಲ, ಕೇವಲ ಅಸ್ಪೃಶ್ಯರು ಅಷ್ಟೇ ಅಲ್ಲ, ಈ ಒಂದು ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ದಲ್ಲಿ ಯಾರು ಸೇರ್ಕೊಂಡಿದ್ರು? ಎಲ್ಲಾ ಮಹಿಳೆಯರು, ಅದು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜಾತಿಯವರಾಗಿರ್ಬೋದು ಅನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಕೂಡ ಅಲ್ಲಿ ಮುಕ್ತವಾದಂತಹ ಅವಕಾಶ ಅಲ್ಲಿತ್ತು. ಮತ್ತ ರಕ್ಷಣೆನೂ ಸಿಗ್ತಾ ಇತ್ತು ನೋಡಿ. ಆ ನೊಂದಂತಹ ಮಹಿಳೆ ಸಮಾಜದಲ್ಲಿ ಹೊರಗುಳಿದಳಪ್ಪ ಅಂತಂದ್ರೆ ಅವಳಿಗೆ ನೆಲ ವಸತಿ ಇಲ್ಲ, ಉಳ್ಕೊಳ್ಳಲಿಕ್ಕೆ ಮಣಿ ಇಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ, ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ನೊಂದಂತವಳಿಗೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ಈ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನುವಂತ ಸಂಸ್ಥೆಗೆ ಆ ಮಹಿಳೆಯರು ಹೋಗಿ ಅಲ್ಲಿ ರಕ್ಷಣೆಯನ್ನ ಪಡಿತಾ ಇದ್ರು ಅಂತ. ಅಂತಹ ವ್ಯವಸ್ಥೆಯನ್ನ ಕುದ್ಮುಲ ರಂಗರಾವ್ ಅವರು ಮಾಡ್ತಾ ಇದ್ದಾರೆ. ಯಾವ್ದದರಿ ಜಾತಿ ಆ ಜಾತಿ ಈ ಜಾತಿ ಅಂತಂದ್ ಹೇಳ್ತಾ ಇದ್ದಾರೆ. ಶರಣರಲ್ಲಿ ನನ್ಗೆ ಹೇಳಿದ್ರೆ ನೆನಪು ಬರ್ತಾ ಇದೆ, ಬಯಲಿಗೆ ಇಲ್ಲದ ಜಾತಿ ಬಯಲಾಗುವ ಮನುಷ್ಯನಿಗೆ ಹೇಗೆ ಬಂದಿತ್ತು ಅಂತಂದ್. ಸತ್ತವರು ತಿಂಬಾತ ಎತ್ತನದ ಹೊಲೆಯವನ್ನು ನೋಡ್ರಿ, ಒತ್ತಿ ಜೀವವನ್ನು ಕೊರೆದು ತಿಂಬಾತ ತಾನು ಉತ್ತಮನು ಹೊಲೆಯ ಸರ್ವಜ್ಞ ಅಂತಂದ್. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ಜಲವು, ಸುಡುವಾಗ್ದಿ ಒಂದೇ ಇರುವಾಗ ಈ ನಡುವೆ ಆ ಕುಲ ಈ ಕುಲ ಅಂತಂದ್ ನಾವ್ ಏನ್ ಮಾಡ್ತಾ ಇದೇವಪ್ಪ ಅಂತಂದ್ರೆ ಭೇದ ಭಾವವನ್ನ ಮಾಡ್ತಾ ಇದ್ದೇವೆ. ಅಂತ ಭೇದ ಭಾವವನ್ನ ತೆಗೆದುಹಾಕಿ ಸಾವಿರಾರು ವರ್ಷಗಳಿಂದ ಜುಡ್ಡುಗಟ್ಟಿದಂತಹ ಈ ಒಂದು ವ್ಯವಸ್ಥೆಯನ್ನ ಅವರು ಸುಧಾರಣೆಯನ್ನ ಮಾಡ್ತಾ ಇದ್ದಾರೆ. ಸ್ವಾಭಿಮಾನದ ಬದುಕನ್ನ ರೂಪಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದಲಿತರು ತಮ್ಮ ದಾಸ್ಯದ ಸಂಕೋಲೆಗಳನ್ನ ಕಳಚಿಕೊಂಡು ಅನೇಕ ರೀತಿಯಾದಂತಹ ಒಂದು ಸುಧಾರಣೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅವಾಗಿನ ಒಂದು ಸಮಾಜ ಇವ್ರನ್ನ ಸುಮ್ಮನೆ ಬಿಡ್ತೇನ್ರಿ? ಸುಮ್ಮನೆ ಬಿಡ್ಲೇ ಇಲ್ಲ. ಏನ್ ಮಾಡ್ತು? ಕೇಳಿಸ್ತಾ ಇದೆಯಾ ಮೇಡಮ್? ಹಲೋ, ಕೇಳಿಸ್ತಾ ಇದೆ. ಅವಾಗಿನ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ, ರೈಲು, ಬಸ್ಸು, ಪತ್ರಿಕೆ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಕಾಲ್ನಡಿಗೆಯಲ್ಲಿ ಊರೂರು ಅಲೆದು ದಲಿತರಿಗೆ ಧ್ವನಿಯಾಗಿ ನಿಂತಂತವರು ಇವರನ್ನ ನೋಡಿದಂತ ಸಾರಸ್ವತ ಬ್ರಾಹ್ಮಣ ಜಾತಿಯವರಿಂದಲೂ ಬಹಿಷ್ಕಾರಕ್ಕೆ ಇವರು ಗುರಿ ಆಗ್ತಾ ಇದ್ದಾರೆ. ಇವರನ್ನ ಮತ್ತು ಇವರ ಕುಟುಂಬದವರಿಗೆ ದೇವಾಲಯ ಪ್ರವೇಶವನ್ನ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಕ್ಷೌರಿಕರು ಇವರ ಕ್ಷೌರ ಮಾಡುವುದನ್ನ, ಅಗಸರು ಇವರ ಬಟ್ಟೆ ತೊಳೆಯುವುದನ್ನ ನಿರಾಕರಿಸುವಂತಹ ಒಂದು ವಾತಾವರಣ ಅವಾಗಿನ ಒಂದು ಸಂದರ್ಭದಲ್ಲಿ ಉಂಟಾಗ್ತಾ ಇದೆ ನೋಡಿ. ಇವರು ಹೋಗ್ಬೇಕಾಗಿತ್ತಂದ್ರೆ ಜನರು ಕಲ್ಲುಗಳನ್ನ ಎಸಿತಾ ಇದ್ರು, ಸೆಗಣಿಯನ್ನ ಎಸಿತಾ ಇದ್ರು. ಯಾವಾಗಪ್ಪ ಅಂತಂದ್ರೆ, ಯಾವಾಗ ನೋಡಿ ಅಲ್ಲಿ ಏನಾಗಿತ್ತು,
ಈ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ನಡ್ಕೊಂಡು ಹೋಗುವಂತ ಒಂದು ಸಂದರ್ಭದಲ್ಲಿ ಸೆಗಣಿ ಕಲ್ಲುಗಳನ್ನ ಎಸಿತಾ ಇದ್ರು. ಆ ಒಂದು ಧೈರ್ಯ, ಒಂದು ಸ್ಥೈರ್ಯ, ಎಷ್ಟೇ ಅವಮಾನ ಆದ್ರೂನು ಕೂಡ ಅವಳು ಏನ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಅವಳಲ್ಲಿರುವಂತ ಒಂದು ಗಟ್ಟಿತನ, ಒಂದು ಛಲ ಇನ್ನೂ ಹೆಚ್ಚಾಯ್ತೆ ಹೊರತು ಕಡಿಮೆಯಾಗಲಿಲ್ಲ. ಇವರಿಗೂ ಕೂಡ ಅಂತದೇ ಒಂದು ವ್ಯವಸ್ಥೆ ಇತ್ತು. ಯಾರಿಗೆ? ಕುದ್ಮುಲ ರಂಗರಾವ್ ಅವರಿಗೆ. ಇವ್ರು ನಡ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಕಲ್ಲನ್ನ ಎಸೆಯುದು, ರಾಡಿಯನ್ನ ಎಸೆಯುದು, ಅವಮಾನವನ್ನ ಮಾಡ್ತಾ ಇದ್ರು ಪುಂಡರು. ಈ ಅವಮಾನಕ್ಕೆ ಅವರು ಒಂದು ತಿಲ ಮಾತ್ರ, ಒಂದು ಎಳ್ಳಿ ಕಾಳಿನಷ್ಟನ್ನು ಕೂಡ ಅವ್ರಿಗೆ ಹೆದರ್ಲಿಲ್ಲ. ಇನ್ನು ಅವರು ಧ್ಯೇಯ, ಅವರ ಉದ್ದೇಶ ಗಟ್ಟಿಯಾಗಿತ್ತು. ಎಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕುದ್ಮುಲ ರಂಗರಾವ್ ಅವರು. ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ, ನೋಡಿ, ನನ್ನ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ವಿದ್ಯಾವಂತರಾಗಿ, ದೊಡ್ಡವರಾಗಿ, ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ನೋಡಿ, ಇದೇ ಒಂದು ಮಾತು, ಇದೇ ಒಂದು ವಾಕ್ಯಗಳು ಇವರ ಒಂದು ಸಮಾಧಿಯ ಮೇಲೆ ಬರವಣಿಗೆಯಾಗಿದ್ದಾವೆ. ಅವಾಗ ನೋಡ್ರಿ ಎಂತ ಒಂದು ವ್ಯವಸ್ಥೆ ಇತ್ತು ನೋಡ್ರಿ. 1926ರಲ್ಲಿ ಯಾರಿಗಪ್ಪ ಅಂತಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವ್ರದ್ದು ನೀವು ಕೇಳಿರ್ಬೋದು ಹೆಸರು. ಅವ್ರು ಏನಪ್ಪಾ ಅಂತಂದ್ರೆ ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನ ತೆಗೆದುಕೊಂಡಿದ್ರಂತ. ಯಾರಪ್ಪ ಅಂತಂದ್ರೆ ಈ ಬಾಬು ಜಗಜೀವನ್ ರಾವ್. ಅವಾಗ ಅದನ್ನ ಸಹಿಸದಂತ ಆಡಳಿತ ಮಂಡಳಿಯವರು ಅವ್ರಿಗೇನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಕಸ್ಬಿಸಿಗೊಂಡ್ತಂತ. ಏನು, ಹೆಂಗ್ ಈ ಒಬ್ಬ ದಲಿತ ಹುಡುಗ ಹೆಂಗ 100ಕ್ಕೆ 100 ತೆಗೆದುಕೊಂಡ್ರು ಅಂತ ಹೇಳಿ. ಅವಾಗ ಅವ್ರು ಏನ್ ಮಾಡಿದ್ರು, ಯಾಕೆ ಇವ್ರೆಲ್ಲಾ ದಡ್ರನ, ಉಳ್ದಂತವ್ರು ಎಲ್ಲರೂ ಇವ್ನಷ್ಟೇ ಯಾಕೆ ಹಿಂಗ ತೆಗೆದುಕೊಂಡ, ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತಂದ ಅವಾಗಿನ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರ ಮೇಲೆ ಆ ಆಡಳಿತ ಮಂಡಳಿಯವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಬಹಳಷ್ಟು ಕ್ರಮವನ್ನ ಕೈಗೊಳ್ತೇವಿ ಅಂತಂದ್ ಹೇಳಿದಾಗ ಬಾಬು ಜಗಜೀವನ್ ರಾವ್ ಹೇಳಿದ್ರಂತ, ನನ್ನ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ತೀರಿ, ಈ ಶಾಲೆ ಮೇಲೆ ಅಷ್ಟೇ ಯಾಕೆ ಕ್ರಮ ತೆಗೆದುಕೊಳ್ತೀರಿ, ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರ ಮೇಲೆ ಯಾಕೆ ನೀವು ಕ್ರಮಗಳನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ. ಅವಾಗಿನ ಒಂದು ಕಾಲದಲ್ಲಿ ನೋಡ್ರಿ ಅಂತ ಹುಡುಗ ದಿಟ್ಟವಾಗಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಸವರ್ಣೀಯರು ಈ ದಲಿತ ವಿದ್ಯಾರ್ಥಿಗಳ ಜೊತೆಗೆ ಕೂಡಿ ಬೆರಿತಾ ಇದ್ರಲಿಲ್ಲ, ಕೋಲಿನಿಂದ ಮುಟ್ಟುವುದಕ್ಕೂ ಕೂಡ ಹೇಸ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಇವರು 100ಕ್ಕೆ 100 ಅಂಕಗಳನ್ನ ಪಡೆದುಕೊಂಡಿರ್ತಾರ. ಹಾಗಾದ್ರೆ ಇಲ್ಲಿ ಕುದ್ಮುಲ ರಂಗರಾವ್ ಅವರು ಹೇಳ್ತಾ ಇದ್ದಾರೆ, ಆ ದಲಿತರ ಒಂದು ಸಮಾಧಿಯ ಮೇಲೆ ಈ ಸುಂದರವಾದಂತ ಅಕ್ಷರಗಳನ್ನ ಬರೆದಂತದ್ದು ಇವತ್ತಿಗೂ ನಾವು ಆ ಮಂಗಳೂರಿನಲ್ಲಿ ಹೋದ್ರೆ ಕಂಡ್ಕೊಳ್ತಾ ಇದ್ದೇವೆ. ಈ ಸಾಮಾಜಿಕವಾಗಿ ಅಷ್ಟೇ ಇವರು ಸುಧಾರಣೆ ಮಾಡಿದ್ರನ್ನ, ರಾಜಕೀಯವಾಗಿನೂ ಕೂಡ ಇವರು ಸುಧಾರಣೆಯನ್ನ ಮಾಡಿದ್ರು. 1888ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿಯನ್ನ ಒದಗಿಸಿಕೊಟ್ಟಂತಹ ಕೀರ್ತಿ ನಮಗೆ ಕುದ್ಮುಲ ರಂಗರಾವ್ ಅವರಿಗೆ ಸಲ್ತಾ ಇದೆ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಪ್ಪಾ ಅಂದ್ರೆ ಜನಿಸುವ ಮುಂಚೆಯೇ ಅಂದ್ರೆ 1891 ಏಪ್ರಿಲ್ 14ರಂದು 3 ವರ್ಷ ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ಒಂದು ರಾಜಕೀಯ ಮೀಸಲಾತಿಯನ್ನ ಒದಗಿಸಿಕೊಟ್ಟಂತಹ ಒಂದು ಕೀರ್ತಿ ಈ ಕುದ್ಮುಲ ರಂಗರಾವ್ ಅವರಿಗೆ ಸಲ್ತಾ ಇದೆ. ಅವಾಗ ಏನಪ್ಪಾ ಅಂದ್ರೆ ಜಿಲ್ಲಾ ಬೋರ್ಡ್ ಮತ್ತು ಪುರಸಭೆಗಳಲ್ಲಿ ಈ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡ್ಬೇಕಂತಂದ ಅವ್ರು ಏನ್ ಮಾಡಿದ್ರು, ಒತ್ತಾಯಿಸಿದ್ರು. ಒಂದು ಸಂಘಟನಾತ್ಮಕವಾಗಿ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಈ ಹೋರಾಟದ ಫಲವಾಗಿ ಅಂಗರ್ ಮಾಸ್ತರ್ ಮತ್ತು ಗೋವಿಂದ ಮಾಸ್ತರ್ ಎನ್ನುವಂತ ಇಬ್ರು ದಲಿತರು ಪ್ರಥಮ ಬಾರಿಗೆ ಆ ಸ್ಥಳೀಯ ಸಂಸ್ಥೆಗಳಿಗೆ ಅವ್ರು ಸದಸ್ಯರಾಗ್ತಾ ಇದ್ದಾರೆ. ಕುದ್ಮುಲ ರಂಗರಾವ್ ಅವರ ನಿಸ್ವಾರ್ಥ ಸೇವೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದು ಅಮೆರಿಕದ ಖ್ಯಾತ ಉದ್ಯಮಿ ನೋಡ್ರಿ ಹೆನ್ರಿ ಫೋರ್ಡ್ ಮೋಟಾರು ಕಂಪನಿ ಸಂಸ್ಥಾಪಕರು. ಇನ್ನೊಬ್ರು ಯಾರಪ್ಪ ಅಂದ್ರೆ ಜಸ್ಟಿಸ್ ವಿಲ್ಬರ್ಟ್ ಅಂತವರು, ಆಸ್ಟ್ರೇಲಿಯಾದ ಖ್ಯಾತ ನ್ಯಾಯಾಧೀಶರು. ಡಾಕ್ಟರ್ ಕಾರ್ನಾಡ್ DCM ಸಂಸ್ಥೆಗೆ ಭೇಟಿ ನೀಡ್ತಾ ಇದ್ದಾರೆ. ಭೇಟಿ ನೀಡಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ರವೀಂದ್ರನಾಥ್ ಟ್ಯಾಗೋರ್ ಅವರೂ ಕೂಡ ಯಾರಪ್ಪ ಅಂತಂದ್ರೆ CS ಆಂಡ್ರೂಸ್ ಅವರು, ಇವ್ರು ಯಾರು, ಗಾಂಧೀಜಿಯವರ ಸಮಕಾಲೀನರು, ದೇಶಭಕ್ತರು, ದೇಶ ಬಂಧು ಅನ್ನುವಂತ ಪ್ರಶಸ್ತಿಯನ್ನ ಪಡೆದುಕೊಂಡಂತವರು. ಗೋಪಾಲ್ ಕೃಷ್ಣ ಗೋಖಲೆ ಅವರು
GK ದೇವದವರವರು ಮುಂತಾದವರು ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಭೇಟಿಯನ್ನ ನೀಡ್ತಾ ಇದ್ದಾರೆ. ಆನಿ ಬೆಸೆಂಟ್ ಅವರು ಕೂಡ ಪ್ರಥಮವಾಗಿ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ, ಬ್ರಿಟಿಷ್ ಸಮಾಜವಾದಿ, ಇವರೂ ಕೂಡ ಅಲ್ಲಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇವರು ಮಾಡುವಂತಹ ಮಾನವೀಯವಾದಂತ ಸೇವೆಯನ್ನ ಸಾಕ್ಷಾತ್ತಾಗಿ ಕಣ್ಣಾರೆಯಾಗಿ ಕಾಣ್ತಾ ಇದ್ದಾರೆ. ಅಂತಹ ಒಂದು ದಯಾಳು ಕುದ್ಮುಲ್ ರಂಗರಾವ್ ಅವರು ಬಡವರ ಬಂಧು ಆಗಿದ್ರು, ಬಡವರ ವಕೀಲರಾಗಿದ್ದರು. ಅಧಿಕಾರದ ಸ್ಥಾನಗಳನ್ನ ಧಿಕ್ಕರಿಸಿ ಸೇವಾ ಕಾರ್ಯಕ್ಕೆ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ಮುಡುಪಾಗಿಡ್ತಾ ಇದ್ದಾರೆ. ಯಾಕೆ? ಇದೆಲ್ಲವೂ ಆ ಬಸವಣ್ಣನ ದಯೆ, ಬಸವಣ್ಣನ ಕೃಪೆ, ಬಸವಣ್ಣನ ಬಸವಣ್ಣ ಅನ್ಯಾಯ ಅಲ್ಲ, ಬಸವಣ್ಣನ ತತ್ವ, ಬಸವಣ್ಣನ ಸಿದ್ಧಾಂತಗಳನ್ನ ತನ್ನ ಜೀವನದಲ್ಲಿ ರೂಪಿಸಿಕೊಂಡಂತವರು ಯಾರಪ್ಪ ಅಂತಂದ್ರೆ ಕುದ್ಮುಲ್ ರಂಗರಾವ್ ಅವರು. ಸರ್ಕಾರವು ಕೊಟ್ಟಿದ್ದಂತಹ ರಾವ್ ಸಾಹೇಬ್ ಎನ್ನುವಂತಹ ಬಿರುದು, 100 ಸೇವಾ ಪದಕಗಳು ಇವು ತಮ್ಮ ಬಳಿಯೇ ಉಳಿದರೆ ಎಲ್ಲಿ ಅಹಂಕಾರ ಸದಾ ಕಾಡಬಹುದು ಎನ್ನುವ ಭಾವಿಸಿ ತಮ್ಗೆ ಕೊಟ್ಟಂತಹ ಎಲ್ಲಾ ಪದಕಗಳು ಆಗಿರ್ಬೋದು, ಪ್ರಶಸ್ತಿಗಳು ಆಗಿರ್ಬೋದು, ಅವೆಲ್ಲವನ್ನ ಅವ್ರು ಬೆಂಕಿಗೆ ಹಾಕ್ತಾ ಇದ್ದಾರೆ. ನೋಡ್ರಿ, ಯಾರ ಇದ್ದಾರ ಹಿಂಗ? ಇವಾಗಿನ ಕಾಲದಲ್ಲಿ ನೋಡ್ರಿ, ನಾವು ಪ್ರಶಸ್ತಿಗಾಗಿ ಬೆನ್ ಹತ್ತುತ್ತೇವೆ. ನಮ್ಗ ಆ ಪ್ರಶಸ್ತಿ ಕೊಡ್ರಿ, ಈ ಪ್ರಶಸ್ತಿ ಕೊಡ್ರಿ ಅಂತ ಹೇಳಿ ಏನ್ಪಾ ಅಂದ್ರೆ ಇವತ್ತಿನ ಒಂದು ಸಾಮಾಜಿಕ ಒಂದು ವಾತಾವರಣದಲ್ಲಿ ಏನ್ ಇರ್ತದಪ್ಪ ಅಂತಂದ್ರೆ, ಇದ್ದಾಗ ಅಂತ ಒಂದು ವ್ಯವಸ್ಥೆಯಲ್ಲಿ ಅವರು ತಮಗೆ ಕೊಟ್ಟಂತಹ ಪದಕ ಆಗಿರ್ಬೋದು, ಆ ಪ್ರಶಸ್ತಿಗಳಾಗಿರ್ಬೋದು, ಅವನ್ನೆಲ್ಲವನ್ನ ಬೆಂಕಿಗೆ ಸುಡ್ತಾ ಇದ್ದಾರೆ. ಸರ್ಕಾರವು ಕೊಟ್ಟಂತಹ ರಾವ್ ಸಾಹೇಬ್ ಎನ್ನುವಂತಹ ಬಿರುದುಗಳನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ತಮ್ಮ ಅನಾರೋಗ್ಯ ಹಾಗೂ ಇಳಿ ವಯಸ್ಸಿನಲ್ಲಿನೂ ಕೂಡ ನಿರಂತರವಾಗಿ ದಲಿತರಿಗಾಗಿನೇ ಇವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಜೀವನವನ್ನ ಮುಡುಪಾಗಿಡ್ತಾ ಇದ್ದಾರೆ. ದಾನಮ್ಮ ಮೇಡಮ್ ಸ್ವಲ್ಪ ಜನ ಜಾಯಿನ್ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ. ನನ್ಗೆ ಇಲ್ಲಿ ಆಗ್ತಾ ಇದೆ, ಸ್ವಲ್ಪ ಜಾಯಿನ್ ಮಾಡ್ಕೊಂಡ್ರೆ ಚಲೋ ಆಗ್ತದ. ಬದುಕನ್ನ ಸವೆಸಿದಂತಹ ಕುದ್ಮುಲ್ ರಂಗರಾವ್ ಅವರಿಗೆ ಹೃದಯ ಬೇನೆಯ ಕಾಯಿಲೆಗೆ ತುತ್ತಾಗಿ ಅವ್ರು ಏನಾಗ್ತಾ ಇದಾರಪ್ಪ ಅಂತಂದ್ರೆ 1928 ಜನವರಿ 30ರಂದು ಇವರು ನಿಧನರಾಗ್ತಾ ಇದ್ದಾರೆ. ತಮ್ಮ 68ನೇ ವಯಸ್ಸಿನಲ್ಲಿ ನಿಧನರಾಗ್ತಾ ಇದ್ದಾರೆ. ಅಸ್ಪೃಶ್ಯ ಜನಾಂಗದಲ್ಲಿನೇ ಅತಿಯಾಗಿ ಹಿಂದುಳಿದವರು ಎನಿಸಿದಂತಹ ಜಾಡ್ ಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡ್ಬೇಕು ಅಂತಂದ ಅವರು ಹೇಳ್ತಾ ಇದ್ದಾರೆ. ಅವಾಗ ನನಗ ಚಿರ ಶಾಂತಿ ಸಿಗ್ತಾ ಇದೆ ಅಂತಂದ್ ಅವರ ಕಡೆ ಆಸೆನೂ ಕೂಡ ವಿಲ್ನಲ್ಲಿ ಅವ್ರು ಇದನ್ನೇನೆ ಬರೆದಿದ್ರಂತ. ಏನಂತ ಬರ್ದಿದ್ರು? ಅಸ್ಪೃಶ್ಯ ಜನಾಂಗದಲ್ಲಿನೇ ಅತಿಯಾಗಿ ಹಿಂದುಳಿದಂತಹ ಜಾತಿ ಜಾಡಮಾಲಿಗಳು ನನ್ನ ಒಂದು ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರವನ್ನ ಮಾಡ್ಬೇಕು ಅಂತೇಳಿ ಅವಾಗ ನನಗ ಚಿರಶಾಂತಿ ದೊರೀತದ ಅಂತ ಇವರು ಒಂದು ವಿಲಿನಲ್ಲಿ ಬರೆದಿದ್ರು. ಅಲ್ಲಿಗೆ ದಲಿತರ ಶ್ರೇಯೋಭಿವೃದ್ಧಿಗಾಗಿ ತುಡಿಯುತ್ತದಂತಹ ಜೀವಸೆಲೆ ನೋಡ್ರಿ, ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಗಣವ ಘಾತವ ಮಾಡಿ ಗಂಗೆಯ ಮುಳುಗಿದರೇನಾಗುವುದಯ್ಯ. ಹೌದಾ? ನೋಡ್ರಿ, ಕುಲ ಎಂದು ಹೋರಾಡುವ ಅಣ್ಣಗಳಿರ ನೀವು ಕೇಳಿರೋ, ಕುಲವೇ ಡೋಹಾರಣ, ಕುಲವೇ ಮೇದಾರಣ, ಕುಲವೇ ದುರ್ವಾಸನ, ಕುಲವೇ ಸಮಗಾರಣ, ಕುಲವೇ ವ್ಯಾಸನ, ಕುಲವೇ ವಾಲ್ಮೀಕಿನ, ಕುಲವೇ ಕೌಂಡಿಲ್ಯನ. ನೋಡ್ರಿ, ಕುಲವೇ ನೋಳ್ಪಡೆ ಹುರುಳಿಲ್ಲ, ಅವರ ನಡೆ ನೋಳ್ಪಡೆ ನಡೆಯುವವರು ಏನಪ್ಪಾ ಅಂದ್ರೆ ತ್ರಿಲೋಕದಲ್ಲಿಲ್ಲ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಂದ್. ನೋಡ್ರಿ, ಎಂತಹ ಒಂದು ಶರಣರು ನಮ್ಗೆ ಈ ಒಂದು ವಚನವನ್ನ ಕಟ್ಕೊಟ್ಟಿದ್ದಾರೆ. ಜಾತಿ ಹಿಡಿದು ಸೂತಕ ನರಸುವೆ, ಜ್ಯೋತಿ ಹಿಡಿದು ಕತ್ತಲೆ ನರಸುವೆ, ಇದೇಕೋ ಮರುಳು ಮಾನವ, ಜಾತಿಯಲ್ಲಿ ಅಧಿಕ ನೆಂಬೆ, ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲ ಬಿಂದುವಿನ ವ್ಯವಹಾರ ಒಂದೇ, ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನ ನೋದಿ ಏನ ಕೇಳಿ ಏನು ಫಲ. ಕುಲಜನೆಂಬುದಕ್ಕಾವುದು ದೃಷ್ಟ, ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ, ಆತ್ಮ ಜೀವ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ. ನೋಡ್ರಿ, ದಾಸರನ್ನು ಹೇಳಿದಾರ, ಕುಲ ಎಂದು ಹೊಡೆದಾಡುವ ನೀವು ನಿಮ್ಮ ಕುಲದ ನೆಲೆ ಏನಾದ್ರೂ ಬಲ್ಲಿರಾ ಅಂತಂದ್. ಅದಕ್ಕನ ಅಣ್ಣ ಬಸವಣ್ಣನವರು ಹೇಳಿದ್ದು, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ ಅಂತಂದ್. ಇಲ್ಲಿ
ಆ ಜಾತಿ ಈ ಜಾತಿ ಎನ್ನುವುದನ್ನ ಬಿಡ್ಬೇಕಾಗ್ತಾ ಇದೆ. ಹುಟ್ಟಿನಿಂದ ಬಂದಂತಹ ಈ ಬಡತನ, ಈ ಅಸಮಾನತೆ, ಅನಕ್ಷರತೆಯನ್ನೆಲ್ಲ, ಅವಮಾನ, ತಿರಸ್ಕಾರ ಎಲ್ಲವನ್ನ ಅನುಭವಿಸಿದಂತಹ ದಲಿತ ಮಿಡಿತ ಭಾವಗಳು ಸಮಾಜದ ಕೆಂಗಣ್ಣಿನಲ್ಲಿ ಅರ್ಹರಾದವರಲ್ಲದಿದ್ದರೂ ತಮ್ಮ ಸ್ವಂತ ಶ್ರಮದಿಂದ ಎದುರಾದ ಎಲ್ಲಾ ಸಮಸ್ಯೆಗಳನ್ನ ಬದಿಗೆ ಸರಿಸಿ ಅನ್ಯಾಯದ ವಿರುದ್ಧ ಮೆಟ್ಟಿ ನಿಂತು ಸಮಾಜಕ್ಕೆ ಮಾದರಿಯಾದ ದಲಿತ ಸಮಾಜವೆಂದೆಲ್ಲ ಸಮಸ್ತ ಸಮಾಜವೇ ಮೆಚ್ಚಿ ಚಪ್ಪಾಳೆಯನ್ನು ತಟ್ಟುವಂತಹ ಎತ್ತರಕ್ಕೆ ಏರಿದರು. ಯಾರಪ್ಪ ಅಂದ್ರೆ ಕೆಲವೊಂದು ಜನರು, ಅಯ್ಯನ್ ಕಾಳಿ ಅಂತವರು. ಇವರ ಒಂದು ಹೋರಾಟದ ಬದುಕು ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಶಾಲಾ ಅವಧಿಯಲ್ಲಿ ಪ್ರತ್ಯೇಕವಾಗಿ ಇರಿಸಿದಂತ ಕುಡಿಯುವ ನೀರಿನ ಮಡಕೆಯನ್ನು ಒಡೆದು ಹಾಕಿ ಪ್ರತಿರೋಧವನ್ನ ಒಡ್ತಾ ಇದ್ದಾರೆ. ಭೀಮರಾವ್ ಅಂಬೇಡ್ಕರ್ ಅವರ ಜೀವನ ಬದುಕನ್ನ ನಾವು ಓದ್ಬೇಕಾಗ್ತಾ ಇದೆ. ದಾಕ್ಷಾಯಿಣಿ ವೇಲಾಯುಧನ್ ಎನ್ನುವಂತಹ ದಲಿತೆ ಮಹಿಳೆಯೊಬ್ಬರು ಅಸೆಂಬ್ಲಿ ಪ್ರವೇಶಿಸಿ ಕಾನೂನನ್ನ ರೂಪಿಸಿದಂತಹ ಸ್ಫೂರ್ತಿ. ಸಂತ ಕವಿ ಕಬೀರ್ ದಾಸ ಮಾಜಿ ರಾಷ್ಟ್ರಪತಿ KR ನಾರಾಯಣನ್ನ, ತಮಿಳುನಾಡಿನ ಸಮಾಜ ಸುಧಾರಕ ನಂದನರ್ 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಹೋರಾಡಿದಂತ ರಾಣಿ ಜಲ್ಕರಿ ಬಾಯಿ, ಕಾನೂನು ತಜ್ಞ ಯಾರಪ್ಪ ಅಂದ್ರೆ ಜೋಗೇಂದ್ರನಾಥ, ಆದಿಕವಿ ವಾಲ್ಮೀಕಿ, ಜ್ಯೋತಿಬಾ ಫುಲೆ, ಕ್ರಾಂತಿಕಾರಿ ಉಧಮ್ ಸಿಂಗ್. ಇವರುಗಳ ಕಾರ್ಯ ಕೇವಲ ದಲಿತರ ಉದ್ಧಾರಕ್ಕಾಗಿ ಮಾತ್ರ ಸೀಮಿತವಲ್ಲ. ಅವರವರ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಸಾಧನೆಯನ್ನ ಅವರು ಗೈದ್ರು. ಸಮಾಜ ನೋಡುವ ಹುಟ್ಟಿನ ಜಾತಿ, ಕರ್ತೃತ್ವ, ಕ್ಷಮತೆ, ಶಕ್ತಿಯಿಂದ ಮೇಲೇರಿ ನಿಂತರು. ದಲಿತರಿಗೆ ಸ್ವಾಭಿಮಾನದ ಹೋರಾಟವಿದೆ, ಬೌದ್ಧಿಕ ಪ್ರಖರತೆ ಇದೆ, ಕ್ರಾಂತಿಯ ಧ್ವನಿ, ಬಸವಣ್ಣನ ಹೋರಾಟದ ಶಕ್ತಿ ಅವರಿಗೆ ಇದೆ. ಧೈರ್ಯದಿಂದ ಎದುರಿಸಿ ಮಲೆತು ನಿಂತ ಸಮಾಜಕ್ಕೆ ಕೊಟ್ಟ ಉತ್ತರವಿದೆ. ದಲಿತರು ಸೋಲಲಿಲ್ಲ, ಸೋಲಲು ಸಮಾಜವನ್ನ ಬಿಡಲಿಲ್ಲ. ಕತ್ತಲ ಗೂಡಿನ ಬದುಕಿನ ಗೋಳಾಟದ ನಡುವೆ ಹಸಿರಾಗಿ ಹಾದಿ ತೋರಿಸಿ ಎಲೆಮರೆ ಕಾಯಿಯಾಗಿ ನಿಂತರು. ಬೆಳಕಿನ ಬಾಳಿನ ಬದುಕಿಗೆ ಬೆಳಕಾಗಿ ಹೋರಾಡಿದಂತ ಧೀಮಂತ ಧ್ವನಿಯಾಗಿ ನಿಂತ ಕುದ್ಮುಲ್ ರೆಂಗರಾವ್ ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ. ಸಮಾಜದಲ್ಲಿರುವಂತಹ ಈ ದುಷ್ಟವಾದಂತಹ ಆಚರಣೆಗಳನ್ನ, ಗೊಡ್ಡು ಸಂಪ್ರದಾಯಗಳನ್ನ ಒಡೆದು, ಆ ಗೋಡೆಯನ್ನ ಒಡೆದು ನಾವೆಲ್ಲರೂ ಶರಣರ ತತ್ವಗಳನ್ನ, ಶರಣರ ಸಿದ್ಧಾಂತಗಳನ್ನ, ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಅನುಕರಿಸಿಕೊಳ್ಳೋಣ, ಸಮಾಜವನ್ನ ಮುಂದೆ ನಡೆಸಿಕೊಂಡು ಬರೋಣ ಅನ್ನುವ ಮಾತುಗಳನ್ನ ಹೇಳ್ತಾ, ನಾನೇನು ಅಷ್ಟೊಂದು ಏನಪ್ಪಾ ಅಂತಂದ್ರೆ ಹಿರಿಯಳು ಅಲ್ಲ. ನಿಮ್ಮಂತವರ ಮಾರ್ಗದರ್ಶನದ ನುಡಿಗಳನ್ನ ನಾನು ಕೇಳಲು ಬಯಸುವೆ. ನನಗೆ ತಿಳಿದಷ್ಟ ವಿಷಯಗಳನ್ನ ನಾನು ಹೇಳಿರುವೆ. ನಿಮಗೇನಾರ ಡೌಟ್ ಇತ್ತಪ್ಪ ಅಂತಂದ್ರೆ ಇದರಲ್ಲಿ ನನ್ನನ್ನ ಧಾರಾಳವಾಗಿ ಪ್ರಶ್ನೆ ಮಾಡಬಹುದು. ಸ್ವಲ್ಪ ಅವಸರದಲ್ಲಿನೇ ನಾನು ಹೇಳಿದ್ದೇನೆ. ಅನಿವಾರ್ಯ ಕಾರಣದಿಂದ ಹೊರಗೆ ಹೋಗುವ ಕಾರಣ ನಿಮಿತ್ತವಾಗಿ ದಯಮಾಡಿ ಅವಸರ ಆಗಿದ್ದಕ್ಕಾಗಿ ನನ್ನನ್ನ ತಮ್ಮಲ್ಲಿ ಕ್ಷಮೆ ಯಾಚನೆಯನ್ನ ಮಾಡುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಅತ್ಯಂತ ಸಹೃದಯರು, ಸಮಾಜವನ್ನ ಅಪ್ಪುವಂತಹವರು, ನೊಂದವರನ್ನ ನೋಡ್ರಿ, ಎಲ್ಲರೂ ನಮ್ಮವರು ತಮ್ಮವರು, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಇಲ್ಲ ಅಂತಂದ್ ನಾವು ಲಿಂಗಾಯತರಲ್ಲ, ಆದ್ರೂನು ಲಿಂಗ ಧಾರಣೆಯನ್ನ ಮಾಡಿಕೊಂಡಂತವರು ನಾವು. ನನ್ನಲ್ಲಿ ಒಂದು ಹಿಂಜರಿಕೆ ಇತ್ತು. ಅವಾಗ ಸರ್ ಬೈದ್ರು, ಏನ್ರಿ ನೀವ ಲಿಂಗಾಯತರ ಅಲ್ಲ ಅಂತಂದ್ ಯಾಕಂತೀರಿ ನೀವ ಅಂತ ಹೇಳಿ ಬಹಳ ಬೈದ್ರು. ಆದ್ರೆ ಅವರಲ್ಲಿ ಹತ್ತಿರ ಹೋದಾಗ ನಮಗ್ ಗೊತ್ತಾಗ್ತದ ವಾಸ್ತವಿಕ ನೆಲೆ ಏನ್ ಅನ್ನೋದು. ಈ ಒಂದು ವಚನ ಅಧ್ಯಯನ ವೇದಿಕೆಯಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಅದು ಏನಪ್ಪಾ ಅಂದ್ರೆ ತಾಯಿಯ ಹೃದಯ, ಎಲ್ಲರೂ ನಮ್ಮವರು ತಮ್ಮವರು ಅನ್ನುವಂತ ಅಪ್ಪುವ ಹೃದಯ, ಅದನ್ನ ಒಪ್ಪಿ ನಡಿಬೇಕಾಗಿದೆ ಸಮಾಜ, ಅದನ್ನ ಸ್ವೀಕಾರ ಮಾಡ್ಬೇಕಾಗಿದೆ ಸಮಾಜ. ಅಪ್ಪುವರು ಅವರೇ ಏನಪ್ಪಾ ಅಂತಂದ್ರೆ ಎಲ್ಲಿ ಸಾಮಾಜಿಕವಾಗಿ ನೊಂದಿರ್ತಾ ಇದ್ದಾರೆ, ಮಹಿಳೆಯರಿಗೆ ಒಂದು ವ್ಯವಸ್ಥೆಯನ್ನ ಸುಧಾರಣೆ, ನೀವು ಬರೀರಿ, ಅದನ್ನ ಬರೀರಿ, ಇದನ್ನ ಬರೀರಿ, ಮೇಲ್ಗಡೆ ಬರ್ರಿ ಅನ್ನುವಂತ ಒಂದು ಕಳಕಳಿಯ ಭಾವನೆಯನ್ನ ಈ ಒಂದು ವೇದಿಕೆ ಹೊಂದಿದೆ. ಅದೇ ರೀತಿಯಾಗಿ ಎಲ್ಲರೂ ಈ ಒಂದು ಏನಪ್ಪಾ ಅಂದ್ರೆ ಪ್ರತಿ ವಾರ ಬಹಳಷ್ಟು ಉತ್ತಮವಾದಂತ ಉಪನ್ಯಾಸಗಳು ಇದರಲ್ಲಿ ನಡೀತಾ ಇದಾವೆ. ನನ್ನದು ರವಿವಾರ ದಿವಸ ನಡೆದಂತಹ ಪ್ರಥಮ ಉಪನ್ಯಾಸ ಇದು. ಅದಕ್ಕಾಗಿ ಏನಾದ್ರು ತಪ್ಪು ತಡೆಗಳಾಗಿದ್ರೆ ನನ್ನನ್ನ ಮನ್ನಿಸಿ ಅಂತಂದ್ ಹೇಳ್ತಾ, ಇದನ್ನ ಆಯೋಜನೆ ಮಾಡಿದಂತಹ ಮಾರ್ಗದರ್ಶಕರಿಗೆ, ಸಂಯೋಜಕರಿಗೆ, ನನ್ನ ನುಡಿಗಳನ್ನ ಆಲಿಸಿದಂತಹ
ಸರ್ವ ಹೃದಯ ಶರಣ ಕುಲಕ್ಕೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಒಂದು ಮಾತುಗಳಿಗೆ ವಿರಾಮವನ್ನ ನೀಡ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ನಮಸ್ಕಾರ. ಶರಣು ಶರಣಾರ್ಥಿಗಳು ಮೇಡಮ್. ಕುದ್ಮಲ ರಂಗರಾವ್ ಭಾರತ ಕಂಡ ಮಹಾನ್ ಮಾನವತಾವಾದಿ, ಶಿಕ್ಷಣ ಪ್ರೇಮಿ, ಸಮಾಜ ಸುಧಾರಕ, ಮಹಿಳಾ ಸಬಲೀಕರಣ ರೂವಾರಿ, ದಲಿತೋದ್ಧಾರಕ, ಸ್ವಾತಂತ್ರ್ಯ ಹೋರಾಟಗಾರ ಮೊದಲಾದ ಬಹುಮುಖ ವ್ಯಕ್ತಿತ್ವ ಉಳ್ಳವರಾಗಿದ್ರು. ಶೋಷಿತರ, ದೀನದಲಿತರ ಆಶಾಕಿರಣದಂತೆ ಕಾರ್ಯನಿರ್ವಹಿಸಿದವರು ಎಂಬ ಅನೇಕ ಅವರ ಜೀವನದ ಹಾಗೂ ಅವರ ಸಮಾಜೋಮುಖಿ ಕಾರ್ಯಗಳನ್ನ ಎಳೆ ಎಳೆಯಾಗಿ ಅನಾವರಣಗೊಳಿಸಿದಂತ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಈಗ ಮಾರ್ಗದರ್ಶಿ ನುಡಿಗಳನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್. ಓಂ ಶ್ರೀ ಗುರು ಬಸವಲಿಂಗಮ್ಮ. ನಿಜಕ್ಕೂ ಇವತ್ತು 1 ಗಂಟೆ 2 ನಿಮಿಷ ಸಮಗ್ರವಾಗಿ ಕೇವಲ ಕುದ್ಮಲ್ ರಂಗರಾವ್ ಅವರಲ್ಲ, ಕುದ್ಮಲ್ ರಂಗರಾವ್ ಅವರು ದಲಿತ ನಾಯಕರ ಬಾಬೂಜಿ ಸಾಕಷ್ಟು ಜನ, ಚಂದ್ರಿ ಅದು 1857ರಾಗ ಚಂದ್ರಿಬಾಯಿ ಅಂತಕ್ಕಂಥ ಒಬ್ಬ ದಲಿತ ಮಹಿಳೆ ಸಿಪಾಯಿ ದಂಗೆ ಒಳಗ ಅವರ ವಿಷಯಗಳನ್ನ ಹಾಕಿದ್ದಾರೆ. ಇದು ನಿಜಕ್ಕೂ ಒಂದು ವಿಚಾರವನ್ನ ನಾವು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ, ಒಂದು ಸಮುದಾಯ ನಾವು ಮಾಡೈತಿ ಅಂತ ತಿಳ್ಕೊಂತ ಹೊಂಟಿವಿ ಅಂದ್ರೆ ಬಹುಶಃ ನಾವು ಚಿಕ್ಕವರಾಗ್ತೀವಿ, ಸಂಕುಚಿತರಾಗ್ತೀವಿ. ಆ ಕಾರಣದಿಂದ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಕುದ್ಮಲ್ ರಂಗರಾವ್ ಇವರೆಲ್ಲರೂ ಕಟ್ಟಿಕೊಟ್ಟಂತ ಒಂದು ಸಮಾಜವನ್ನು ಕಟ್ಟುವ ಕಲ್ಪನೆ ಅದು ಎಷ್ಟು ವರ್ಷಗಳು ಅಂದ್ರೆ ನಾವು ಮಾಡ್ತಾ ಇರಬೇಕು. ಅದಕ್ಕೆ ವಿಷಮತೆ ಮತ್ ಬಂದ ಬರ್ತಾವ, ಅಡ್ಡಿ ಆತಂಕಗಳು ಬಂದೇ ಬರ್ತಾವ, ಅಪಮಾನ, ನೋವು ಎಲ್ಲವನ್ನ ಅನುಭವಿಸ್ಬೇಕು. ನೋಡ್ರಿ, ಕ್ಷೌರಿಕರು ಕೂಡ ಕುದ್ಮಲ್ ರಂಗರಾವ್ ಅವ್ರಿಗೆ ಅವ್ರ ಬಟ್ಟೆ ಒಗೆಯಕ್ಕೆ ಬರಲ್ಲ, ಕ್ಷೌರಿಕ ಮಾಡಕ್ ಬರಲ್ಲ. ಅವರು ಆ ಡಿಪ್ರೆಸ್ ಕ್ಲಾಸ್ ಮಿಷನ್ ಅಂತಕ್ಕಂಥ DCM, ನಾನು ಎಷ್ಟೋ ಸಲ ಕಂಕನಾಡಿಗೆ ನಾನು ಅಲ್ಲಿ ಎಕ್ಸಾಮ್ಗೆ ಹೋದಾಗ ಅಲ್ಲಿ ಒಬ್ಬ ಇವ್ರ ಬಗ್ಗೆ ನಂಗೆ ಪರಿಚಯ ಆಯ್ತು. ಕುದ್ಮಲ್ ರಂಗರಾವ್ ಸುಮಾರು 20 ವರ್ಷದ ಕೆಳಗ ನಾನು ಎಂತ ವ್ಯಕ್ತಿತ್ವ ಐತಲ್ಲ, ಇವ್ರು ಯಾಕೋ ಇನ್ನೂ ಬೆಳಕಿಗೆ ಬರ್ಲಿಲ್ಲ ಅಂತಕ್ಕಂಥ ನೋವಿತ್ತು. ಅದನ್ನ ವಿಶೇಷವಾಗಿ ಅಧ್ಯಯನ ಮಾಡ್ಲಿಕ್ಕೆ ಡಾಕ್ಟರ್ ಸಾವಿತ್ರಿ ಅವರಿಗೆ ಹೇಳಿದಾಗ ಅವ್ರು ಒಪ್ಪಿಕೊಂಡ್ರು. ನಿಜಕ್ಕೂ ಬಹಳಷ್ಟು ವಿಷಯಗಳನ್ನ ಎಳೆ ಎಳೆಯಾಗಿ, ಅಷ್ಟೇ ಅಲ್ಲ, ಬಿಡಿ ಕಾರ್ಮಿಕರು, ದಲಿತರು, ಅಸ್ಪೃಶ್ಯರು, ಅಲ್ಪಸಂಖ್ಯಾತರಿಗೂ ಕೂಡ ಕುದ್ಮಲ್ ರಂಗರಾವ್ ಬಿಡಿ ಕಾರ್ಮಿಕರು, ಶ್ರಮಿಕ ವರ್ಗದವರು, ಅಲ್ಪಸಂಖ್ಯಾತರಿಗೆ ಅವರು ದುಡಿದ್ರು ಅಂತಕ್ಕಂಥದ್ದು ಅದೇ. ಗಾಂಧೀಜಿಯವರೇ ಹೇಳ್ತಾರ, ಇವರ ಅಸ್ಪೃಶ್ಯ ನಿವಾರಣೆ ನನಗೆ ಮಾದರಿ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ದಯಾನಂದ ಸರಸ್ವತಿ ಅವರು ಕೂಡ ಅವ್ರ ಹತ್ರ ಬಂದು 1924-27 ಬಂದ್ರು ಅಂತಕ್ಕಂಥದ್ದನ್ನ. ಸೊ ಈ ಹಿನ್ನೆಲೆಯೊಳಗ ಬಹಳಷ್ಟು ಕೆಲಸವನ್ನ ಭಾರತದ ಭೂಪಟದೊಳಗ ಐತಿಹಾಸಿಕವಾಗಿ ಸ್ಥಾಪಿಸಿ, ದಾಖಲಿಸಿ, ಮಾದರಿಯಾಗಿ ಸದ್ದಿಲ್ಲದ ಎದ್ದು ಹೋದವರು ಅಂತಂದ್ರ ನಮ್ಮ ಕುದ್ಮಲ್ ರಂಗರಾವ್ ಅವರು. ಅವ್ರ ಬಗ್ಗೆ ಬಹಳಷ್ಟು ಭಾಷಾ ಪ್ರಭುತ್ವವಾಗ್ಲಿ, ವಿಷಯ ಪ್ರತಿಪಾದನೆ ಆಗ್ಲಿ, ಸಾದರ ಪಡಿಸಕ್ಕಂಥ ರೀತಿ ನಿಜಕ್ಕೂ. ಆದ್ರ ಅವರೊಳಗೆ ಒಂದು ವಿನಂತಿ ಅಂದ್ರೆ, ಈ ಬರೆದಂತ ಲೇಖನವನ್ನ, ಪ್ರಿಪೇರ್ ಮಾಡಿದಂತ ಲೇಖನವನ್ನ ಮಾಡಿ ಕಳಿಸಿದ್ರೆ ನಾವು ಸಾವಿಲ್ಲದ ಶರಣರ ಮಾಲಿಕೆಯೊಳಗ ಅದು ಪುಸ್ತಕದೊಳಗ ಅದನ್ನ ಪ್ರಕಟ ಮಾಡ್ತೀವಿ. ಈಗಾಗಲೇ ಶಿವಯೋಗ ಸಾಧಕರೊಳಗೆ ಸುಮಾರು 4-5 ಲೇಖನಗಳನ್ನ ಡಾಕ್ಟರ್ ಸಾವಿತ್ರಿ ಅವರು ಕೊಟ್ಟಾರ. ಅವು ಇನ್ನೂ ಕೆಲವೇ ದಿನದೊಳಗೆ ಅವರ ಒಂದು ಕವನ ಸಂಕಲನ ಕೂಡ ಮೌನಮಯ ಮಾತನಾಡುವಂತಕ್ಕಂಥದ್ದು ಇವತ್ತು ಅಥವಾ ನಾಳೆ ಅದರ ಪ್ರಿಂಟ್ನು ಬರ್ತಾ ಇದೆ. ಸೊ ಹಿಂಗಾಗಿ ಅವರ ಎಲ್ಲ ಕೆಲಸಕ್ಕೆ ಅವರೊಬ್ಬರೇ ಅಲ್ಲ, ಯಾರು ಸೃಜನಶೀಲ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಎಲ್ಲ ಸಹೋದರಿಯರು, ಎಲ್ಲ ಮಹಿಳೆಯರು, ಹಿರಿಯರು, ತಾಯಂದಿರು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂತಕ್ಕಂಥದಕ್ಕೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ ಅವರೇ ಕಾರಣ. ಅವರ ಒಂದು ಹಿಂಜರಿಕೆ ಭಾಷೆ, ನಾನು ಲಿಂಗಾಯತ ಅಲ್ಲ ಅಂತ ಅಂತಾರ, ಅದು ಅನ್ಲೇಬಾರ್ದು. ಮುರುಗೋಡ ಮಹಾಂತಪ್ಪನವರ ಅವ್ರ ತಂದೆಯವರ ಲಿಂಗ ದೀಕ್ಷೆ ತಗೊಂಡಾಗ ಆ ಒಂದು ಸಂಸ್ಕಾರ ಬಂದಾಗ ಲಿಂಗವನ್ನ ಆಯ್ಕೆ ಮಾಡ್ಕೊಂಡವ್ರು ಎಲ್ಲರೂ ಲಿಂಗಾಯತ. ಸಮಾಜ ನಂದು ಅಂತಕ್ಕಂಥ ಯಾರ ಮಹಿಳೆಯರಂತೂ ಎಲ್ಲರೂ ಲಿಂಗಾಯತ್ರೆ. ಯಾಕಂದ್ರೆ ಮಹಿಳೆಯರಿಗಾಗೇ ಬಸವಣ್ಣ ತಾನು ತನ್ನ ಧರ್ಮವನ್ನು ಬಿಟ್ಟ. ಮತ್ತು ಅಂತ ಹೊತ್ನಾಗ ನಾವು ಮಹಿಳೆಯರು ನಾವು ಲಿಂಗಾಯತ ಅಲ್ಲ ಅಂತ ಅನ್ನೋದು ತಪ್ಪು. ಲಿಂಗಾಯತ ಅನ್ನಕ್ಕೆ ನಿಮ್ಗೆ ಸಂಕೋಚ ಆದ್ರೆ ಬಸವಾಯತ ಅನ್ರಿ, ಬಸವ ಧರ್ಮಿ ಅನ್ರಿ, ಶರಣ ಧರ್ಮಿ ಅನ್ರಿ. ಡಾಕ್ಟರ್ ಸಾವಿತ್ರಿ ಅವರಿಗೆ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನ ಹೇಳಿ ಮುಂದಿನವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಶರಣಾರ್ಥಿ. ಮಾರ್ಗದರ್ಶನ ನುಡಿಗಳನ್ನ ಹೇಳಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡಿ ಮೇಡಮ್. ನಾನು ಮಹಾದೇವ್ ಹೊರಟ್ಟಿ ಮಾತಾಡೋದು. ಎಲ್ಲರಿಗೂ ಶರಣಾರ್ಥಿಗಳು. ತಾಯಿ ಕಮಲಾಪುರ ಅವರು ನಮಗೆ ಬದುಕಿಗೆ ಹೊಸ ಮಾರ್ಗದರ್ಶನವನ್ನು ತೋರಿಸಿದ್ರು ಅಂತ ಅನಿಸ್ತದೆ. ನಾನು ಭಾರತ ದೇಶದಲ್ಲಿ ಎಲ್ಲ ದಲಿತ ದುಂಡರ ಜೊತೆಗೆ
ಮತ್ತು ದಲಿತರ ಜೊತೆಗೆ ಪಾದಯಾತ್ರೆಗಳನ್ನು ಸಂಘಟಿಸಿದಂಥ ಮನುಷ್ಯ. ಆದರೆ ದುರ್ದೈವದಿಂದ ನನಗೆ ಈ ರಂಗರಾಯರ ಬಗ್ಗೆ ಇವತ್ತು ಗೊತ್ತಾಯಿತು, ತಾವು ಗೊತ್ತು ಮಾಡಿದಿರಿ. ಅದಕ್ಕೆ ಇಂಗ್ಲಿಷ್ನ ದಾರ್ಶನಿಕ ಕವಿ H.W. ಲಾಂಗ್ಫೆಲೋ ಹೇಳ್ತಾರೆ, ಲೈವ್ಸ್ ಆಫ್ ಗ್ರೇಟ್ ಮೆನ್ ಆಲ್ ರಿಮೈಂಡರ್ಸ್ ವಿ ಕ್ಯಾನ್ ಮೇಕ್ ಅವರ್ ಲೈಫ್ ಸಬ್ಲೈಮ್ ವೈಲ್ ಡಿಪಾರ್ಟಿಂಗ್ ದೇ ಲೀವ್ ದೇರ್ ಫುಟ್ಪ್ರಿಂಟ್ಸ್ ಆನ್ ದ ಸ್ಟ್ಯಾಂಡ್ ಆಫ್ ಟೈಮ್ ಅಂತ. ಅಂದರೆ ಮಹಾತ್ಮರ ಬದುಕುಗಳು ನಮ್ಮ ಬದುಕನ್ನು ಉದಾತ್ತಗೊಳಿಸಲು ಪ್ರೇರಣೆ ನೀಡುತ್ತವೆ. ತಾವು ಬಂದ ಲೋಕಕ್ಕೆ ಮರಳುವಾಗ ತಮ್ಮ ಹೆಜ್ಜೆಗಳನ್ನು ಕಾಲದ ಮರಣದ ಮೇಲೆ ಮೂಡಿಸಿ ಹೋಗುತ್ತಾರೆ. ಅಂತ ಶ್ರೇಷ್ಠ ಮಹಾತ್ಮರಲ್ಲಿ ಈ ರಂಗರಾಯರು ಬಹಳ ದೊಡ್ಡವರು ಅಂದರೆ ಎಲ್ಲರಿಗಿಂತ ದೊಡ್ಡವರು ಅನ್ನುವಂಥದ್ದು ಇವತ್ತು ತಾವು ತಿಳಿಸ್ಕೊಟ್ರಿ. ತಮಗೆ ಅನಂತ ಕೋಟಿ ಧನ್ಯವಾದಗಳು. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನು ಮಾಡ್ಕೊಳ್ತೇನೆ ಅಂದರೆ, ಅವರ ಫೋಟೋಗಳು ತಮ್ಮಲ್ಲಿದ್ದರೆ ಅವರ ಬಗ್ಗೆ ಒಂದು ತಾವು ತಮ್ಮೊಂದು ಲೇಖನವನ್ನು ಬರೆದುಕೊಟ್ರೆ ನಾನು ಬಸವ ಶಾಂತಿ ಮಿಷನ್ನಿಂದ ಅದನ್ನು ಪ್ರಿಂಟ್ ಮಾಡ್ತೇನೆ, ತಾವು ಸಹಾಯ ಮಾಡಬೇಕು ಅನ್ನುವಂಥದ್ದನ್ನು ತಮಗೆ ಹೇಳಿ ತಮಗೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಒಂದು ಸಂಘಟನೆ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಸಹೋದರ ಶಶಿಕಾಂತ್ ಪಟ್ಟಣ್ ಅವರು ಇದನ್ನು ಈ ಒಂದು ಹೊಸ ಒಂದು ಮಾರ್ಗದರ್ಶನವನ್ನು ಇವತ್ತು ತೋರಿಸಿದ್ರು. ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಅನಂತ ಶರಣಾರ್ಥಿಗಳು ಸರ್. ಯಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು, ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ನೂತನ್ ಬ್ಯಾಕ್ವರ್ಡ್ ಅವರು ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ಕುದ್ರೋಳಿ ಇವಾಗೇನ್ ಮಾತಾಡಿದ್ವಲ್ಲ, ಅವ್ರಂತರೂ ಮಹಾನ್ ಪುರುಷರು. ಇಂಥವ್ರು ಸಾಕಷ್ಟು ಜನ ನಮ್ಮ ಸಮಾಜದೊಳಗ ಅದಾರ. ಆದ್ರೆ ನಮಗ್ ಅವ್ರೆಲ್ಲಾರ್ಗುನು ಹೆಚ್ಚು ನಾವು ಗುರ್ತಿಸೋಕೆ ನಾವು ಫೇಲ್ ಆಗೇವಿ ಅಂತ ನಂಗೆ ಅನಿಸ್ತೈತಿ. ಈಗ ಬಿಜಾಪುರ್ನೊಳಗ ಒಬ್ರು ಕಾರ್ಪ್ನೀಸ್ ಅಂತ ಒಬ್ರು ಅದಾರ. ಅವ್ರುನು ಗಾಂಧೀಜಿಯವರ ಪ್ರಭಾವಕ್ಕೆ ಬಿದ್ದು ಮದುವೆ ಆಗದನೆ ಎಷ್ಟೋ ಜನ ಹರಿಜನರದ ಮಕ್ಕಳಿಗೆ ವಿದ್ಯಾವಂತರಿಗೆ ಮಾಡಿ ದತ್ತಕ್ಕೆ ತಗೊಂಡು ಅವ್ರಿಗೆ ತೆಲಿಗೆಲ್ಲ ಎಣ್ಣೆ ಹಚ್ಚಿ ಬಾಯಿಗೆ ತುತ್ತು ಮಾಡಿ ಉಣಿಸಿ ಅವರನ್ನ ಬೆಳೆಸಿದ್ರು. ಈ ಗೂಗಲ್ನೊಳಗೆ ಸರ್ಚ್ ಮಾಡಕ್ ಹೋದ್ರೆ ಅವ್ರ ಬಗ್ಗೆ ಏನು ಹೆಚ್ಚಿಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಹೀಗಾಗಿ ನಾವು ಅಂಥವ್ರನ್ನೆಲ್ಲ ಬೆಳಕಿಗೆ ತರಬೇಕು ಅಂತ ಮಹನೀಯರಿಗೆ. ಅಂತವ್ರದ್ದು ಜೀವನ ನಮಗೆಲ್ಲ ಒಂದು ಚೇತನವಾಗಿ ನಾವುಗಳು ಅಂದ್ರೆ ನಮ್ಮ ಬದುಕನ್ನ ನಾವು ಹೆಂಗ ಬದಲು ಮಾಡ್ಕೋಬಹುದು ಅಂತವ್ರದನ್ನ ಜೀವನಗಳನ್ನೆಲ್ಲ ನಾವು ಅರ್ಥಕೊಂಡು ಮಾಡ್ಕೊಂಡು ಅಂತ ಹೇಳಿ ಇನ್ಸ್ಪಿರೇಷನ್ ಅವ್ರು ನಮಗಾಗ್ಬೇಕು. ಅವ್ರದ ಬದುಕನ್ನ ನಾವು ಸಮಾಜಕ್ಕೆ ಹೆಚ್ಚಿಗೆ ಪರಿಚಯ ಮಾಡ್ಕೊಂತ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದಗಳು. ಅನಂತ ಶರಣಾರ್ಥಿಗಳು ಮೇಡಮ್, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಗೌರಮ್ಮ ಮೇಡಮ್, ಸುಧಾ ಮೇಡಮ್. ಮೇಡಮ್, ನೂತನ್ ಮೇಡಮ್, ತಾವೇ ಬಿಜಾಪುರದಲ್ಲಿದ್ರೆ ಕಾಕಾ ಕಾರ್ನಿಸ್ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತೆಗಿಬಹುದಲ್ಲ ಮೇಡಮ್? ಅವ್ರದ್ದೇ ಒಂದು ಆರ್ಟಿಕಲ್ ಮಾಡ್ಲಿಕ್ಕೆ ಬರುತ್ತೆ. ಹಾ ಮೇಡಮ್, ಇನ್ಮೇಲೆ ಟ್ರೈ ಮಾಡ್ತೀನಿ. ಮೇಡಮ್ ಕೂಡ ಅಲ್ಲೇ ಹತ್ರ ಇದಾರೆ. ಕಾಕಾ ಕಾರ್ನಿಸ್ ಲೇಔಟ್ ನಲ್ಲೇ ಇದಾರೆ ನೋಡ್ರಿ ಮೇಡಮ್. ನೀವೇ ಪ್ರಯತ್ನ ಮಾಡಿ ಮೇಡಮ್. ಓಕೆ. ಆಮೇಲೆ ಇನ್ನೊಂದು ವಿಷಯ, ಈಗೇನ್ ಈ ಮಹನೀಯರ ಬಗ್ಗೆ ಮಾತಾಡಿದ್ವಲ್ಲ, ಅವ್ರು ಮಗಳಿಗೆ ವಿವಾಹ ಮಾಡ್ಕೊಟ್ರು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲ ಮಹಾನ್ ಹುದ್ದೆ ಒಳಗಿದ್ದು ಮಹಾನ್ ದೇಶದ ಸೇವೆ ಎಲ್ಲ ಮಾಡ್ಯಾರ. ಅದನ್ನು ಒಂದಿಷ್ಟು ನಮಗ ಪರಿಚಯ ಸಿಕ್ಕಿತ್ತೆ. ಅದ್ರ ಬಗ್ಗೆ ಎಲ್ಲ ನಮಗ ಈ ಭಾಷಣದೊಳಗ ಅವ್ರ ಸಮಯದ ಅಭಾವದಿಂದ ಅದನ್ನ ಮೆನ್ಷನ್ ಮಾಡ್ಲಿಲ್ಲ ಅನ್ಕೊಂತೀನಿ. ಅವರು ಎಲ್ಲ ಬಹಳ ದೊಡ್ಡ ಮನುಷ್ಯರಾಗಿ ಹೋದ್ರು. ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ, ಅವ್ರ ಎಸ್ಪೆಷಲಿ ಅವ್ರ ಮಗಳ ಮಕ್ಕಳು. ಅದನ್ನ ಒಂದು ಹೇಳಕ್ ಇಷ್ಟಪಡ್ತೇನೆ. ಹೇಳ ತಮ್ಗ, ಇವ್ರ ಮಗ ಯಾರಪ್ಪ ಅಂದ್ರ ಶ್ರೀ ಮೋಹನ್ ಕುಮಾರ್ ಅಂತ. ಹೌದು, ಇವರು ಮೋಹನ್ ಕುಮಾರ್ ಅಂತ ಮಂಗಲಮ್ಮ. ಇವರು ವಿಮಾನ ಅಪಘಾತದಲ್ಲಿ ಅವ್ರು ಏನಾಗ್ತಾರ, ನಿಧನ ಹೊಂದ್ತಾರ. ಇವ್ರ ಮಗ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಅವ್ರು ಸಚಿವರಾಗಿದ್ರು ಮೇಡಮ್. ಹೌದು. ಸರಿ ಮೇಡಮ್. ಅವರು ರೀಸೆಂಟ್ ಆಗಿ ಒಂದು ಸ್ವಲ್ಪ ಅವ್ರ ಹೆಂಡತಿ ಅಡ್ವೊಕೇಟ್ ಇದ್ರು, ಪಾಪ ಅವ್ರದೆಲ್ಲ ಮರ್ಡರ್ ಆಯ್ತು. ಅಕಾರ್ಡಿಂಗ್ ಗೂಗಲ್ನೊಳಗೆ ಏನ್ ಸರ್ಚ್ ಮಾಡಿದಾಗ ಅನ್ಕೊಂಡಿದ್ದು ಅವ್ರ ಅನ್ಕೊಂತೀನಿ. ಅವ್ರದ್ದು ವಕೀಲರಿದ್ರು, ಸುಪ್ರೀಂ ಕೋರ್ಟ್ ಅವ್ರ ವೈಫ್ ಕೂಡ. ಆಮೇಲೆ ಆರ್ಮಿದು ಒಬ್ರು ಚೀಫ್ ಇದ್ರು.
ಸ್ವತಂತ್ರ ಭಾರತದಕ್ಕಿಂತ ಇದ್ರೊಂದು ಲಾಸ್ಟ್ ಇವರು ಅವರು ಅಂತೇನೋ ಓದಿದ್ದು ನೆನಪು ನನಗೆ. ನಮ್ ತಂದೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು ಇವ್ರಿಗೆ, ಹಿಂಗೊಬ್ರು ಇದ್ರು ತಂಗಿ, ಅವರು ಭಾರಿ ದೊಡ್ಡ ಮನುಷ್ಯರು, ಅವರು ಮಾಡಿದ ಕೆಲಸ ಎಲ್ಲ ನಾವು ಗೊತ್ತೇ ಇಲ್ಲ ಬಹಳಷ್ಟು ಜನರಿಗೆ ಅಂತ ಹೇಳ್ತಿದ್ರು. ಧನ್ಯವಾದಗಳು ಮೇಡಮ್, ಥ್ಯಾಂಕ್ಸ್ ಫಾರ್ ಶೇರಿಂಗ್. ಧನ್ಯವಾದಗಳು ಮೇಡಮ್, ಅನೇಕ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಈಗ ಶಾರದಮ್ಮ ಪಾಟೀಲ್ ಹ್ಯಾಂಡ್ ರೈಸ್ ಮಾಡಿದ್ರು ನೋಡಿ. ಶಾರದಮ್ಮ. ಶಾರದಾ ಮೇಡಮ್. ಇಲ್ಲ, ಅದು ಎಲ್ಲರಿಗೂ ಶರಣಾರ್ಥಿಗಳು. ಅದು ಏನೋ ತಪ್ಪಿ ಬಂದಿತ್ತು, ಆದ್ರೂ ಬಹಳ ವಿಷಯ ಸಂಗ್ರಹ ಬಹಳ ಚೆನ್ನಾಗಿ ಇತ್ತು, ಮತ್ತ ಅದರದ ವಿವರಣೆಯನ್ನು ಕೂಡ ಬಹಳ ಚೆನ್ನಾಗಿ ಮಾಡಿದ್ರು ಸಾವಿತ್ರಿ ಮೇಡಮ್ ಅವರು. ಈ ಕುದ್ಮುಲ್ ರಂಗರಾವ್ ಅವ್ರ ಬಗ್ಗೆ ನನಗೇನು ಗೊತ್ತಿರ್ಲಿಲ್ಲ. ನಾನು ಯಾರು ಈ ಕುದ್ಮುಲ್ ರಂಗರಾವ್ ಅಂತೇಳಿ ನಾನು ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಓದಿನಿ, ಆಮೇಲೆ ಸಮಾಜ ಸುಧಾರಕರ ಬಗ್ಗೆ ಓದಿನಿ, ಮತ್ತ ದಲಿತ ಇದ್ರೊಳಗ ಬಂದವ್ರ ಸುಧಾರಣೆ ಓದಿನಿ. ಆದ್ರ ಇವ್ರು ಕುದ್ಮುಲ್ ರಂಗರಾವ್ ಯಾರು ಇವ್ರು ಅಂತ, ಇಂಥವ್ರನ್ನ ಎಲೆಮರೆಕಾಯಿ ಅಂತ ಇರುವಂತಹ ಒಬ್ಬ ಸಮಾಜ ಸೇವಕನನ್ನ, ಸಮಾಜ ಸುಧಾರಕನನ್ನ, ಈ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದಂತಹ ಒಂದು ಮಹನೀಯನನ್ನ ಇವತ್ತ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಶಶಿಕಾಂತ್ ಸರ್ಗೆ ಹೇಳ್ತೀನಿ. ಮತ್ತ ಅವರು ಕೊನೆಯ ಇದು ಅವ್ರ ಸಮಾಧಿ ಮಂಗಳೂರಲ್ಲಿ ಇರುವಂತಹ ಅವರ ಸಮಾಧಿಯ ಮೇಲೆ ಇರುವಂತಹ ಒಂದು ಫೋಟೋನು ನೋಡಿದೆ ನಾನು ಗೂಗಲ್ ಸರ್ಚ್ ಮಾಡಿದಾಗ. ಅದ್ರ ಮೇಲೆ ಬರೆದಿದ್ದಾರಲ್ಲ, ಅಸ್ಪೃಶ್ಯ ಒಬ್ಬ ಬಾಲಕ ಅಥವಾ ಅಸ್ಪೃಶ್ಯ ಒಬ್ಬ ಹುಡುಗ ಸರ್ಕಾರಿ ನೌಕರಿಯನ್ನ ತೆಗೆದುಕೊಂಡು ಆ ಕಾರ್ ತಗೊಂಡು ಆ ರಸ್ತೆಗಳಲ್ಲಿ, ಅಂದ್ರ ಆ ಅಸ್ಪೃಶ್ಯರು ಅಷ್ಟೊಂದು ಎತ್ತರಕ್ಕೆ ಹೋಗ್ಬೇಕು, ಆ ಮಟ್ಟವನ್ನ ಮುಟ್ಟಬೇಕು ಅನ್ನುವಂಥದನ್ನ ಅವರು ಅವಾಗಲೇ ವ್ಯಕ್ತಪಡಿಸಿದ್ರು. ಇಷ್ಟೊಂದು ಅಸ್ಪೃಶ್ಯರ ಬಗ್ಗೆ ಹಗಲು ರಾತ್ರಿ ಚಿಂತೆ ಮಾಡಿ ತಮ್ಮ ಇದ್ದ ವಕೀಲ್ಕಿ ನೌಕರಿಯನ್ನ ಕೂಡ ಬಿಟ್ಟು ಇಷ್ಟು ತ್ಯಾಗಿಗಳ ನಮ್ಮ ದೇಶದೊಳಗ ನಮ್ಮ ಇದ್ರೊಳಗ ಆಗ್ಯಾರಲ್ಲ ಅಂತ ಅನ್ನುವಂಥದ್ದೇ ಒಂದು ಹೆಮ್ಮೆ. ಸಾವಿತ್ರಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಲೈವ್ಸ್ ಆಫ್ ಗ್ರೇಟ್ ಮೆನ್ ಮೇಕ್ ಅವರ್ ಲೈಫ್ ಸಬ್ಲೈಮ್ ಅಂತ ಇವತ್ತ ಒಂದ್ ರೀತಿ ಸಬ್ಲೈಮ್, ಒಂದ್ ಸಬ್ಲಿಮೇಶನ್ ಆಯ್ತು ನನ್ನ ಜೀವನ ಅಂತ ಹೇಳ್ತಾ ನನಗೆ ಅವಕಾಶವನ್ನ ನೀಡಿದ್ದಕ್ಕಾಗಿ ಧನ್ಯವಾದ. ಶರಣಾರ್ಥಿಗಳು ಮೇಡಮ್. ಸುಧಾ ಮೇಡಮ್ ಏನಾದ್ರು ಮಾತಾಡೋದಿದೆ? ಸುಧಾ ಮೇಡಮ್. ಸಾವಿತ್ರಿ ಕಮಲಾಪುರ್ ಮೇಡಮ್ ಇವತ್ತು ನಮ್ಗೆ ಯಾರಿಗೂ ಬಹಳ ಜನರಿಗೆ ಗೊತ್ತಿರಲಾರ್ದು ಕುದ್ಮಲ್ ರಂಗರಾವ್ ಬಗ್ಗೆ ಬಹಳ ಅರ್ಥವತ್ತಾಗಿ ಮಾತಾಡಿದ್ರು. ಮೊದಲಿಗೆ ಆ ವಿಷಯದ ಬಗ್ಗೆ ಮಾತಾಡಕ್ ಹಚ್ಚಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಅನಂತ ಧನ್ಯವಾದಗಳು. ಅದಕ್ಕೆ ಅವ್ರು ನ್ಯಾಯ ಒದಗಿಸಿದವರು ಅಂತ ಹೇಳ್ಬೋದು. ಧನ್ಯವಾದಗಳು. ಲಿಂಗಪ್ಪಣ್ಣ ಕಲಬುರ್ಗಿ ಇದಾರೆ ನೋಡ್ರಿ, ಅವ್ರನ್ನ ಕರೀರಿ. ಮತ್ತೆ BM ಬಿರಾದಾರ್ ಸರ್. ಎಸ್ ಸರ್. ಶರಣಾರ್ಥಿಗಳು ಮೇಡಮ್. ಕಲಬುರ್ಗಿ ಅಪ್ಪಾಜಿ. ಕಲಬುರ್ಗಿ ಅಪ್ಪಾಜಿ ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಈಗ ಎಲ್ಲರೂ ಹೇಳಿದಾಗೆ ನಾನು ಅದೇ ಹೇಳ ಬಯಸ್ತೇನೆ. ಏನಂದ್ರೆ ಕುತ್ಬುಲ್ ರಂಗರಾವ್ ಅವರ ವಿಷಯನು ನಾವು ಇವತ್ತು ಗೂಗಲ್ ಮೀಟಿಂಗ್ ಸೂಚಿಸಿದಾಗ ನನಗೂ ಅದೇ ವಿಚಾರ ಬಂತು. ಇವ್ರು ಯಾರು, ಇವ್ರು ಹೆಸರೇ ನಾವು ಕೇಳಿಲ್ವಲ್ಲ ಅಂತ ಒಂದು ವಿಚಾರದಲ್ಲಿದ್ದಾಗ, ಈಗ ನಾವು ಸಾವಿತ್ರಿ ಕಮಲಾಪುರ ಅವರು ಮಾತು ಕೇಳಿದಾಗ ನಮಗೆ ನಿಜವಾಗಿಯೂ ನಾವು ತುಂಬಾ ಸಂತೋಷ ಅನ್ನಿಸ್ತು. ಅಲ್ಲದೆ ಅಷ್ಟೇ ನಮಗೆ ಅಂದ್ರೆ ಅಭಿಮಾನ ಬಂತು. ಇಂಥ ಪರಿಚಯ ಇಲ್ಲದ ಜನರನ್ನು ನಮ್ಮ ಶಶಿಕಾಂತ್ ಪಟ್ಟಣ್ ಅವರು ಸೂಚಿಸಿ ಎಲ್ಲರಿಗೂ ತಿಳಿಯುವಂತೆ ಮಾಡೋದು, ಮತ್ತು ಸಾವಿತ್ರಿ ಅವರು ತುಂಬಾ ವಿವರವಾಗಿ ನೀವು ಮಾತಾಡಿದ್ರಿ, ನಿಮಗೂ ಧನ್ಯವಾದಗಳು. ಮತ್ತು ಇದೇ ತರ ಬೇರೆ ಬೇರೆ ಜನರು ಮುಂದಿನ ಇದರಲ್ಲಿ ಗೂಗಲ್ ಮೀಟ್ನಲ್ಲಿ ನಮಗೆ ದೊರಕಲಿ ಅಂತ ನಾವೆಲ್ಲ ಆಶೆ ಮಾಡ್ತೇವೆ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು ಅಪ್ಪಾಜಿ. ಈಗ BM ಬಿರಾದಾರ್ ಸರ್. BM ಬಿರಾದಾರ್ ಸರ್. ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಮತ್ತೆ ಯಾರಾದ್ರೂ ಮಾತಾಡೋದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು.
ನಾಗರಾಜ್ ಸರ್, ನಾಗರಾಜ್ ಕೊಟ್ಟಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್ ಅವರು ನಿಜವಾಗ್ಲೂ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ವಿಷಯ ಸಂಗ್ರಹಣೆ ಬಹಳ ಚೆನ್ನಾಗಿತ್ತು ಮೇಡಮ್ ಅವ್ರ. ನೆಕ್ಸ್ಟ್ ಈಗ ನಾವು ಎಲ್ಲ ದಯಾನಂದ ಸರಸ್ವತಿ ಅವರು, ಆತ್ಮಾರಾವ್ ಪಾಂಡುರಂಗ ಅವರಾಗಿರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅವರು, ಮಹಾತ್ಮ ಗಾಂಧೀಜಿ ಅವರು, ಅಂಬೇಡ್ಕರ್ ಅವರು ಒಳಗೊಂಡಂತೆ ಸಾಕಷ್ಟು ಸಮಾಜ ಸುಧಾಕರ್ ಬಗ್ಗೆ ಕೇಳಿವಿ, ಹೊಲ ಓದಿವಿ. ಪಠ್ಯ ಪುಸ್ತಕಗಳಲ್ಲಿಯೂ ಕೂಡ ಅವರ ಬಗೆಗೆ ವಿಚಾರಧಾರೆಗಳನ್ನ ಸಾಕಷ್ಟು ಸಂದರ್ಭಗಳಲ್ಲಿ ನಾವೆಲ್ಲ ಸೇರಿಸಿ ಓದಿಸಿದ್ದೀವಿ, ತಿಳ್ಕೊಂಡಿವಿ. ಆದ್ರ ಈಗ ರಂಗರಾವ್ ಬಗ್ಗೆ ನಾವು ತಿಳ್ಕೊಂಡಿರ್ಲಿಲ್ಲ, ರಂಗರಾಯ್ ಅವ್ರ ಬಗೆಗೆ. ಬಟ್ ನೀವು ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಯಾಕಂದ್ರೆ ಒಬ್ಬ ಸಮಾಜ ಸುಧಾರಕ ಅವ ಪಟ್ಟ ಪರಿಶ್ರಮ ಬಹಳ ಅತಿ ದೊಡ್ಡದ ಅನ್ನುವಂಥದ್ದು. ಯಾಕಂದ್ರೆ ನಾವು ಮಹಾತ್ಮ ಗಾಂಧೀಜಿ ಅವರು ನಮ್ಗೆ ಎಲ್ಲದಕ್ಕೂ ಪ್ರೇರೇಪಣೆ ಆದ್ರು ಅನ್ನುವಂಥದ್ದನ್ನ ಎಲ್ಲರೂ ಮಾತನಾಡ್ತಾರೆ. ಆದ್ರೆ ಮಹಾತ್ಮ ಗಾಂಧೀಜಿ ಅವರು ಕುದ್ಮಲ್ ರಂಗರಾವ್ ಅವರು ನಮ್ಗೆ ಪ್ರೇರಣೆ ಆದ್ರು ಅನ್ನುವಂತ ಮಾತನ್ನ ಹೇಳ್ತಾರಂದ್ರೆ ಇವರ ಒಂದು ಸಾಮಾಜಿಕ ನಿಷ್ಠೆ, ಕಳಕಳಿ, ದೀನ ದಲಿತರ ಬಗೆಗೆ, ವಿಧವೆಯರ ಬಗೆಗೆ ಮತ್ ಮರು ವಿವಾಹಕ್ಕೆ ಸಂಬಂಧಪಟ್ಟಂಗ ಅವರ ಒಂದು ಹೋರಾಟ ಬಹಳ ಅದ್ಭುತವಾಗಿತ್ತು. ನಿಮ್ಮ ವಿಚಾರ ಮತ್ತು ಅದರ ವಿಶ್ಲೇಷಣೆ ಬಹಳ ಚೆನ್ನಾಗಿತ್ತು ಮೇಡಮ್. ಧನ್ಯವಾದಗಳು ಮೇಡಮ್. ಮತ್ತೆ ಈ ತರ ತೆರೆಮರೆಯಲ್ಲಿ ಅದೆಷ್ಟೋ ಸಾಮಾಜಿಕ ಸುಧಾರಕರು ಇರುವಂತದ್ದು, ಅದನ್ನ ಬೆಳಕಿಗೆ ತರುವಂತ ಪ್ರಯತ್ನ ಈ ಸಂಘಟನೆ ಮಾಡ್ತಾ ಇದೆಯಲ್ಲ, ನಿಜವಾಗ್ಲೂ ನಾನು ಇದಕ್ಕೆ ಚಿರಋಣಿಯಾಗಿರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಸಾವಿತ್ರಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಸರ್, ಶರಣಾರ್ಥಿಗಳು. ಗೀತಾ ಡಿಗೆ ಮೇಡಮ್. ಗೀತಾ ಡಿಗೆ ಮೇಡಮ್. ಸರ್ ಮತ್ತೆ ಯಾರು ಇಲ್ಲ ಅನ್ಸುತ್ತೆ ಸರ್, ಹ್ಯಾಂಡ್ ರೈಸ್ ಯಾರ್ದಿಲ್ಲ, ಮುಂದೆ ಹೋಗ್ಬೋದು ಸರ್. ಸುಮಂಗ್ಲಾ ಮೇಟಿ ಅದಾರ ನೋಡ್ರಿ. ಸುಮಂಗ್ಲಾ ಮೇಟಿ ಮೇಡಮ್. ಸುಮಂಗ್ಲಾ ಮೇಟಿ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಗೀತಾ ಡಿಗೆ ಮೇಡಮ್. ಸರ್ ನೆಕ್ಸ್ಟ್ ನೋಡ್ರಿ ಮೇಡಮ್. ಓಕೆ ಸರ್. ಎಲೆಮರೆಯ ಕಾಯಿ ಅಂತಿರುವಂತ ಅನೇಕ ಗಣ್ಯರ ಒಂದು ಪರಿಚಯವನ್ನ ಈ ವೇದಿಕೆಗೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ವೇದಿಕೆ ಸಂಸ್ಥಾಪಕರು, ಮಾರ್ಗದರ್ಶಕರಾಗಿರುವಂತ ಶಶಿಕಾಂತ್ ಪಟ್ಟಣ್ ಸರ್ ಅವರು ಇಂಥ ಅನೇಕ ಜನರ, ನಾವು ಹೆಸರನ್ನೇ ಕೇಳೋದಿಲ್ಲ ಅಂತ ಅನೇಕ ಜನರ ಒಂದು ಪರಿಚಯವನ್ನ ಅತ್ಯಂತ ಒಂದು ಉತ್ತಮ ಉಪನ್ಯಾಸಕರ ಮೂಲಕ ಈ ವೇದಿಕೆ ಮೂಲಕವಾಗಿ ನೀಡ್ತಾ ಇರೋದು ನಮ್ಮೆಲ್ಲರಿಗೂ ತುಂಬಾ ಖುಷಿ, ಸಂತೋಷ ಕೊಡುವಂತ ವಿಷಯ. ಅಂತಹ ಮಾರ್ಗದರ್ಶಕರಿಗೂ ಧನ್ಯವಾದಗಳನ್ನ ಹೇಳ್ತಾ, ಸಮಾಜ ಸುಧಾರಕ ಶ್ರೀ ಕುದ್ಮಲ್ ರಂಗರಾವ್ ಅವರ ಅವ್ರ ಬಗ್ಗೆ ಅನುಭವ ನೀಡಿದಂತ ಡಾಕ್ಟರ್ ಸಾವಿತ್ರಿ ಮೇಡಮ್ ಅವರು ಸಹಿತ ಅನಂತ ಶರಣಾರ್ಥಿಗಳನ್ನ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಸಂವಾದದಲ್ಲಿ ಭಾಗಿಯಾಗಿರುವಂತ ಎಲ್ಲ ಶರಣು ಬಂಧುಗಳಿಗೆ ಸಹಿತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ವಚನ ಪ್ರಾರ್ಥನೆಯನ್ನ ಸುಮಧುರವಾದ ಗಾನ ವಚನ ಪ್ರಾರ್ಥನೆಯನ್ನು ಮಾಡಿರುವಂತ ಪ್ರೇಮಕ್ಕ ಅಣ್ಣಿಗೇರಿ ಸಹೋದರಿಯರಿಗೂ ಸಹಿತ ನಾನು ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಇನ್ನು ಮುಂದೆ ವಚನ ಮಂಗಳವನ್ನ ಮಾಡ್ತಾ ಇರುವಂತ ಅನ್ನಪೂರ್ಣ ಅಗಡಿ ಸಹೋದರಿಯರಿಗೂ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಪ್ರತಿ ಶನಿವಾರ ರವಿವಾರ ಎಲ್ಲ ಶರಣು ಬಂಧುಗಳು ಈ ಒಂದು ಅನುಭವದ ವೇದಿಕೆಯಲ್ಲಿ ಉಪಸ್ಥಿತರಿರ್ಬೇಕು ಅಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ, ಈಗ ಕೊನೆಯದಾಗಿ ವಚನ ಮಂಗಳವನ್ನ ಅನ್ನಪೂರ್ಣ ಅಗಡಿ ಅವರು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಒಂದು ಬಸವಣ್ಣವರ ಚಿಕ್ಕ ವಚನ ಹೇಳ್ತೀನಿ. ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿಯೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂಸಾರವೆಂಬುದು ಗಾಳಿಯ ಸೊಡರು, ಅದ ಮೆಚ್ಚಿಕೆಂಡ ಬೇಡ ಸಿರಿಯೆಂಬುದ, ಅದ ಮೆಚ್ಚಿಕೆಂಡ ಬೇಡ ಸಿರಿಯೆಂಬುದ. ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ, ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ. ಸಂಸಾರವೆಂಬುದು
ಗಾಳಿಯ ಸೊಡರು ಸಿರಿಯಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಂಸಾರವೆಂಬುದು ಗಾಳಿಯ ಸೊಡರು. ಎಲ್ಲರಿಗೂ ಶರಣಾರ್ಥಿ. ನನಗೆ ಅವಕಾಶ ಕೊಟ್ಟ ಅಕ್ಕನ ಬಳಗದ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ಅತ್ಯಂತ ಸುಮಧುರವಾಗಿ ವಚನ ಮಂಗಳವನ್ನು ಮಾಡಿದಂತ ಅಗಡಿ ಮೇಡಮ್ ಅವ್ರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ, ಮುಂದಿನ ವಾರ ಸಹ ಶನಿವಾರದಂದು ಒಂದು ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಡಾಕ್ಟರ್ ರೇಣುಕಾ ಮೇಟಿ ಮೇಡಮ್ ಅವರ ಅನುಭವ, ಹಾಗೂ ರವಿವಾರ ಐನ್ಸ್ಟೀನ್ ಮತ್ತು ಬಸವಣ್ಣ ಡಾಕ್ಟರ್ ಕೆ ಮಲ್ಲೇಶ್ ಅವರ ಅನುಭವ, ಒಂದು ಅತ್ಯುತ್ತಮವಾದ ಉಪನ್ಯಾಸಗಳು ಅನುಭವಗಳು ಈ ವೇದಿಕೆಯಲ್ಲಿ ನಡೀತಾ ಇರೋದ್ರಿಂದ ತಾವು ಹಾಗೂ ತಮ್ಮಂದರಿಗೆ ಎಲ್ಲರನ್ನೂ ಕರೆತನ್ನಿ ಅಂತ ಹೇಳುವ ಮೂಲಕವಾಗಿ ಇವತ್ತಿನ ಈ ಅನುಭವ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರೂ ವಚನ ಅಧ್ಯಯನ ವೇದಿಕೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುವ ಮೂಲಕ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.